नमो ब्रह्मादिभ्यो ब्रह्मविद्यासम्प्रदायकर्तृभ्यो नमो महद्भ्यो नमो मुख्यः सर्वोपप्लवरहितप्रज्ञानघनप्रत्यगर्थो ब्रह्मैवास्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं शङ्कराचार्यं वन्दे भगवन्तो पुनः शङ्करभगवत्पूज्यपाद सद्गुरुभ्यो नमः वन्दे सच्चिदानन्दं संयमीन्द्रं सदाश्रयं सदाचारं समाश्रये श्री सच्चिदानन्देन्द्र सरस्वती महासद्गुरुभ्यो नमः श्री भगवो ब्रह्म 148 ಭಾಷ್ಯ ಭಾಗ ಅಲ್ವಾ. ಮುಖ್ಯವಾದವನಿಗೆ ಯಾಕೆ ಕರ್ಮ, ಯಾರಿಗೆ ಯಾರು ಕಾಮಿಯೋ ಯಾರಿಗೆ ಫಲಾಪೇಕ್ಷೆ ಇದೆಯೋ ಅವನು ಕರ್ಮ ಬೇಕು. ಇವನು ಕಾಮಿಯಲ್ಲ, ಫಲಾಪೇಕ್ಷೆ ಇಲ್ಲ, ಇವನು ಯಾಕೆ ಕರ್ಮ? ಇವನ್ ಚಿತ್ತಶುದ್ಧಿಗೂ ಇವನು ಕರ್ಮ ಮಾಡ್ಬೇಕಾಗಿಲ್ಲ. ಯಾಕೆಂದ್ರೆ ಮುಮುಕ್ಷು ಅಂತಂದ್ರೆ ಚಿತ್ತಶುದ್ಧಿ ಹೊಂದಿದವನಿಗೆ ಚಿತ್ತಶುದ್ಧಿ ಹೊಂದೇ ಹೋದ್ರೆ ಮುಮುಕ್ಷು ಆಗಲ್ಲ ಅವನು. ಚಿತ್ತಶುದ್ಧಿ ಆದ್ಮೇಲೆ ಮುಮುಕ್ಷುತ್ವ ಬರೋದು. ಆರಂಭದಲ್ಲಿ ಅಂದ್ಕೊಳ್ಳೋದಷ್ಟೇ, ನಾವು ಮುಂದೆ ಮುಮುಕ್ಷು ಆಗ್ಬೇಕು, ಮತ್ತೆ ಚಿತ್ತಶುದ್ಧಿಗೋಸ್ಕರ ಕರ್ಮ ಮಾಡೋದು. ಮುಮುಕ್ಷುನ ಇಲ್ಲಿ ಹೇಳ್ತಾರೆ, ಸನ್ಯಾಸಿ ಮುಮುಕ್ಷು ಅಂತಾರೆ. ಅದಕ್ಕಾಗಿ ಚಿಂತೆ ಮಾಡ್ತಾರೆ. ಚಿತ್ತಶುದ್ಧಿ ಆಗಾಗಿದೆ, ಇನ್ನು ಚಿತ್ತಶುದ್ಧಿಗೋಸ್ಕರ ಕರ್ಮ ಮಾಡೋ, ಇನ್ನು ಬಿಡ್ಬೇಕು ಅವನ ಕರ್ಮ. ಇನ್ನು ಮೋಕ್ಷವನ್ನು ಪಡ್ಕೋಬಹುದಲ್ಲ ಕರ್ಮದಿಂದ, ಆಗೋಲ್ಲ. ಮೋಕ್ಷ ಯಾವುದರ ಕಾರ್ಯವೂ ಅಲ್ಲ, ಯಾವುದೊಂದು ಉಂಟಾಗುವುದಿಲ್ಲ, ಯಾವುದರ ಎಫೆಕ್ಟು ಅಲ್ಲ ಮೋಕ್ಷ. ಮೋಕ್ಷ ಅದು ಆತ್ಮಸ್ವರೂಪ. ಅದು ಆತ್ಮಸ್ವರೂಪಕ್ಕೆ ಮೋಕ್ಷ ಸ್ವರೂಪ ಮೋಕ್ಷ ಅಂತ ಹೇಳಿ ಹೊರತು ಆತ್ಮಸ್ವರೂಪಕ್ಕಿಂತ ಬೇರೆ ಅಲ್ಲ ಮೋಕ್ಷ. ಆತ್ಮಸ್ವರೂಪ ಯಾಕೆ ಕರ್ಮ ಮಾಡ್ಬೇಕಾ? ಕರ್ಮ ಮಾಡೋಕ್ ಮುಂಚೆನೆ ಇದ್ಕೊಂಡ್ಬಿಟ್ಟಿದ್ಯಲ್ಲ, ಮುಂಚೆನೆ ಇದ್ಕೊಂಡಿರೋದಕ್ಕೆ ಯಾತಕ್ ಮಾಡ್ಬೇಕು? ಅಡಿಗೆನೇ ಇದ್ಬಿಟ್ಮೇಲೆ ಅಡಿಗೆ ಮಾಡ್ಬೇಕಾ? ಅಡಿಗೆ ಇಲ್ಲ ಅಂದ್ರೆ ಅಡಿಗೆ ಮಾಡ್ಬೇಕು. ಅಡಿಗೆನೇ ರೆಡಿಯಾಗಿ ಇದ್ಬಿಟ್ರೆ ಮತ್ತೆ ಯಾತಕ್ಕೆ ಅಡಿಗೆ ಮಾಡ್ಬೇಕು? ಹಾಗೆ ಸ್ವರೂಪ ಇದ್ಬಿಟ್ಟಿದೆ ನಮ್ದು ಸ್ವರೂಪ, ಆತ್ಮಸ್ವರೂಪ. ಆತ್ಮಸ್ವರೂಪ ಮೋಕ್ಷ ಸ್ವರೂಪ, ಅದು ಕಾರ್ಯವಲ್ಲ, ಯಾವ ಕ್ರಿಯೆಯೂ ಉಂಟಾಗುವುದಿಲ್ಲ. ಹಾಗಾಗಿ ಮುಮುಕ್ಷು ಆದವನಿಗೆ ಕರ್ಮ ದಂಡ, ಕರ್ಮ ವ್ಯರ್ಥ. ಎಲ್ಲಾ ಮೋಕ್ಷಶಾಸ್ತ್ರದಲ್ಲೂ ಮುಮುಕ್ಷು ಆದ ಕರ್ಮ ಬಿಡ್ಬೇಕು ಅಂತ ಹೇಳೋದವ್ರು. ಕರ್ಮ ಇಟ್ಕೋಬಾರ್ದು, ಅವನು ವಿಕ್ಷೇಪ ಕಾರಣ ಕರ್ಮ ಅಂತ. ಅವನಂತಾನೆ ಪೂರ್ವಪಕ್ಷೆ, ನಿತ್ಯಾನಿ ಪ್ರತ್ಯವಾಯ ಪರಿಹಾರಾರ್ಥ ಅನುಷ್ಠೇಯಾನಿ ಚೇತ್. ಸ್ವಾಮಿ, ನಿತ್ಯ ಕರ್ಮ ಅಂತ ಒಂದು ಕರ್ಮ ಇದೆಯಲ್ಲಪ್ಪ, ಅವುಗಳನ್ನ ಪ್ರತ್ಯವಾಯ ಅಂದ್ರೆ ಒಂದು ದೋಷ. ಅದು ನಿತ್ಯ ಕರ್ಮವನ್ನು ಮಾಡದೆ ಹೋದ್ರೆ ಒಂದು ಬರುವಂತ ಪಾಪ. ಒಪ್ಕೊಂಡಿದ್ದಾರೆ, ಅರ್ಥಾತ್ ಮಾಡದೇ ಇರೋದ್ರಿಂದ ಪಾಪ ಬರುತ್ತೆ, ನೆನ್ನೇನೋ ಹಂಗಲ್ಲ, ಇನ್ನೇನೋ ಮಾಡ್ತಾನಲ್ಲ ಅಂತ ಮಾಡದೇ ಇದ್ದಾಗ ಆಗಲಿ. ಒಟ್ಮೇಲೆ ಮೀಮಾಂಸಕರು ನಿತ್ಯ ಕರ್ಮವನ್ನು ಮಾಡದೆ ಹೋದ್ರೆ ಪ್ರತ್ಯವಾಯ ಅಂತ ಹೇಳಿದ್ರೆ, ಪ್ರತ್ಯವೈತಿ ಪ್ರತಿ ಅವ ಏತಿ ಪ್ರತ್ಯವಾಯ. ಅಯ ಅನ್ನೋದು ಅಯಗತೋ ಧಾತು, ಪ್ರತಿ ಅವ ಎರಡು ಉಪಸರ್ಗ, ಪ್ರತ್ಯವಾಯ. ಪ್ರತಿ ಅವ ಆಯ, ಅವ ಆಗಲ್ಲ ಬಲ್ವಾ, ಪ್ರತ್ಯವಾಯ. ಪ್ರತಿ ಅವ ಪ್ರತ್ಯವಾಯ ಆಗುತ್ತೆ. ಪ್ರತಿ ಅವ ಆಯ ಆಗುತ್ತೆ, ಪ್ರತ್ಯವಾಯ ಆಗುತ್ತೆ. ಎರಡು ಉಪಸರ್ಗ, ಪ್ರತಿಯೊಂದು ಅವ ಒಂದು ಉಪಸರ್ಗ. ಇನ್ಗತೋ ಧಾತು ಅಯ. ಏನೋ ಒಂದು ಅವನ ಮುಖವಾಗಿ ಬರೋದು, ಅವನ ಕಡೆಗೆ ಬರೋದು, ಮಾಡದೇ ಇದ್ದಾಗ ಏನೋ ಒಂದು ದೋಷ ಬರುತ್ತಲ್ಲ, ದೋಷ ಬರೋದನ್ನ ಪ್ರತ್ಯವಾಯ ಅಂತಾರೆ. ಆ ಪ್ರತ್ಯವಾಯ ದೋಷ ಪರಿಹಾರಕ್ಕೋಸ್ಕರ ನಿತ್ಯ ಕರ್ಮ ಮಾಡ್ಬೇಕಲ್ವೇ? ನಿತ್ಯ ಕರ್ಮ ಮಾಡದೇ ಇದ್ರೆ ಒಂದು ದೋಷ ಬರುತ್ತಲ್ಲ, ಅವನಿಗೆ ಅಪಾಂತ ಏನಾಗ್ತಾನೆ. ಅವನ ಜೊತೆ ಊಟ ಮಾಡಬಹುದು. ಇದರಲ್ಲಿ ಗೌತಮರು ನಿತ್ಯ ಕರ್ಮ ಮಾಡದೇ ಜೊತೆ ಊಟ ಮಾಡಬೇಡ, ಅವನ ಜೊತೆ ಯಾವುದೇ ವ್ಯವಹಾರ ಇಟ್ಕೋಬೇಡ, ಅವನು ಅಶುಚಿ ಅಸಂಭಾಷ್ಯ ಅಷ್ಟಮಟ್ಟಿಗೆ ಹೇಳ್ಬಿಡ್ತಾರೆ. ಹಾಗಾಗಿ ನಿತ್ಯ ಕರ್ಮವನ್ನು ಮಾಡದೆ, ನಿತ್ಯ ಕರ್ಮ ಮಾಡದೆ ಹೋದ್ರೆ ಒಂದು ದೋಷ ಬರುತ್ತಲ್ಲ, ಆ ಪ್ರತ್ಯವಾಯ, ಅದರ ಪರಿಹಾರಕ್ಕಾಗಿ ಅದು ಕರ್ಮ ಮಾಡ್ಬೇಕಲ್ಲ ಅಂತ ಅವನ ಆಕ್ಷೇಪ. ಅದಕ್ಕೆ ಉತ್ತರ ಕೊಡ್ತಾರೆ, ಅದು ಸರಿ ಅಲ್ಲ. ಯಾಕೆಂದ್ರೆ ಅಸನ್ಯಾಸ ವಿಷಯತ್ವ ಪ್ರತ್ಯವಾಯ ಪ್ರಾಪ್ತಿ. ಪ್ರತ್ಯವಾಯ ಪ್ರಾಪ್ತಿ ಸನ್ಯಾಸಿ ಅಲ್ಲದವರ ವಿಷಯ. ಅಂದ್ರೆ ಆತ್ಮಚಿಂತನೆಗಾಗಿ ನಿರಂತರವಾಗಿ ಯಾರು ಕೂತಿದ್ದಾನೋ ಅವನ ವಿಷಯ ಅಲ್ಲ, ಅವನ ಬಿಟ್ಟು ಬೇರೆಯವ್ರ ವಿಷಯ. ಸರ್ವದ ಆತ್ಮಚಿಂತನೆಯನ್ನೇ ಆತ್ಮಾನುಸಂಧಾನವನ್ನೇ ಮಾಡ್ತಾ ಇರುವಂತಹ ಒಂದು ಸನ್ಯಾಸಿನಲ್ಲ, ಅವನಿಗೆ ಈ ಪ್ರತ್ಯವಾಯದ ವಿಚಾರ ಬರೋದು. ಅವನು ಬಿಟ್ಟು ಬಾಕಿ ಲೌಕಿಕವಾಗಿರ್ತಕ್ಕಂತಹ ಜನರಿಗೆ ಅವರು ನಿತ್ಯಕರ್ಮ ಬಿಟ್ಟು ಲೋಕದ ಕಡೆಗೆ ಹೋದ್ರೆ ಅವ್ರಿಗೆ ದೋಷ ಬರುತ್ತೆ ಅಂತ ಹೇಳೋಕ್ಕೋಸ್ಕರ ಇದೆ. ಅಲ್ಲ, ನಿತ್ಯಕರ್ಮ ಮಾಡೋದು ಚಿತ್ತಶುದ್ಧಿಯಾಗಿ ಆತ್ಮಚಿಂತನೆಗಾಗಿ.
ಆತ್ಮಚಿಂತನೆಯನ್ನೇ ಮಾಡ್ತಿರೋ ಅದನಿಗೆ ಮತ್ತೆ ಅದಕ್ಕೆ ನಿತ್ಯಕರ್ಮ. ಅವ್ರು ಹೇಳ್ತಾರೆ ಸನ್ಯಾಸಿ ಅಲ್ಲದವರ ವಿಷಯವಾಗಿದೆ ಪ್ರತಿವಾಯ ಪ್ರಾಪ್ತಿ ವಿಚಾರ. ಪ್ರತಿವಾಯ ಬರುತ್ತೆ ಅನ್ನುವಂತಹ ವಿಚಾರ ಸನ್ಯಾಸಿ ಅಲ್ಲದವರ ವಿಚಾರ, ಸನ್ಯಾಸಿ ವಿಚಾರ ಅಲ್ಲ ಅದು. ಬೇರೆಯವರಿಗೆ ನಿತ್ಯಕರ್ಮ ಮಾಡದೆ ಹೋದ್ರೆ ಪ್ರತಿವಾಯ ಬರುತ್ತೆ ಅಂತ ಒಪ್ಕೋಬಹುದು ಅಂತ ಅದಕ್ಕೆ ಅರ್ಥ. ಅಂದ್ರೆ ಸನ್ಯಾಸಿ ಅಲ್ಲದೆ ಇರುವ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥರು ನಿತ್ಯಕರ್ಮ ಮಾಡಬೇಕು. ಅವ್ರು ಮಾಡದೆ ಹೋದ್ರೆ ಅವ್ರ ಪ್ರತಿವಾಯ ಬರುತ್ತೆ, ದೋಷ ಬರುತ್ತೆ. ಸನ್ಯಾಸಿಗೆ ದೋಷ ಬರೋದಿಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ನಹಿ ಅಗ್ನಿಹೋತ್ರ ಜಕರಣಾತ್ ಸನ್ಯಾಸಿನಃ ಪ್ರತಿವಾಯ ಕಲ್ಪಯಿತು ಶಕ್ಯ. ಇದು ಇದು ಗೋರಖ್ಪುರದ ಪಾಠದಲ್ಲಿ ಅಗ್ನಿಕಾರ್ಯ ಜಕರಣಾತ್ ಒಂದು ಪಾಠ ಇದೆ. ಅಗ್ನಿಕಾರ್ಯ ಅಂದ್ರೆ ಬ್ರಹ್ಮಚಾರಿಯಾಗಿ ನೇರ ಸನ್ಯಾಸ ಮಾಡಿದ್ರೆ ಅಗ್ನಿಕಾರ್ಯ ಮಾಡಲ್ಲ. ಗೃಹಸ್ಥನಾಗಿದ್ದು ಸನ್ಯಾಸ ಮಾಡಿದ್ರೆ ಅಗ್ನಿಹೋತ್ರ ಮಾಡಲ್ಲ. ಗೃಹಸ್ಥನಾಗಿದ್ದು ಅಗ್ನಿಹೋತ್ರ ಮಾಡ್ತಾ ಇರ್ತಾನೆ, ಸನ್ಯಾಸ ಮಾಡಿಬಿಟ್ಟ, ಇನ್ನು ಮುಂದೆ ಅಗ್ನಿಹೋತ್ರ ಮಾಡಲ್ಲ, ಆದ ಪ್ರತಿವಾಯ ಬರುತ್ತೆ ಅಂತ ಯಾರು ಅನ್ನಲ್ಲ. ಬ್ರಹ್ಮಚಾರಿಯಾಗಿದ್ದ ಅಗ್ನಿಕಾರ್ಯ ಮಾಡ್ತಾ ಇದ್ದ, ಸನ್ಯಾಸ ಮಾಡಿಬಿಟ್ಟ, ಅಗ್ನಿಕಾರ್ಯ ಮಾಡಲಿಲ್ಲ ಅಂತ ಪ್ರತಿವಾಯ ಬರುತ್ತೆ ಅಂತ ಅನ್ನಲ್ಲ. ತಪ್ಪೇನಿಲ್ಲ. ಅಗ್ನಿಕಾರ್ಯ ಜಕರಣದ ಪಾಠವು ತಪ್ಪೇನಾಗಲ್ಲ. ಅಗ್ನಿಕಾರ್ಯ ಜಕರಣ ಪಾಠ ಇದೇ ಅಷ್ಟೇ ಸ್ವಾಮಿಗಳು. ಅದ ಬ್ರಹ್ಮಚಾರಿ ನಮ್ಮ ತಗೊಂಡಿದಲ್ಲ ಇದಾ ಬ್ರಹ್ಮಚಾರಿ. ಇಲ್ಲ ಅದನ್ನ ವಿವರಣೆ ಕೊಡ್ತಾ ಇದ್ದಾರೆ ಅಂತ ಅಲ್ಲ. ಅಸನ್ಯಾಸಿ ವಿಷಯ ಪ್ರತ್ಯೇಕತೆ ಅಂತ ಮೇಲೆ ಅಗ್ನಿಹೋತ್ರಾದಿಗಳನ್ನು ಮಾಡದೆ ಹೋದ್ರೆ ಸ್ವಾಮಿ ಅಗ್ನಿ ಕಾರ್ಯ ಯಥಾ ಬ್ರಹ್ಮಚಾರ ಅದನ್ನು ಮತ್ತೆ ಬ್ರಹ್ಮಚಾರ ವಿವರಣೆ ಕೊಡ್ತಾ ಇದ್ದಾರೆ ಅಂತ ಮಾಡ್ಬೋದು, ಏನ್ ತಪ್ಪೇನಾಗಲ್ಲ. ಒಟ್ಟು ಗೃಹಸ್ಥನಾಗಿದ್ದಾನೆ, ಉಪಾಸನಾ ವೈಷ್ಣವ ಅಗ್ನಿಹೋತ್ರ ನಿತ್ಯಕರ್ಮವನ್ನು ಮಾಡ್ತಾ ಇರ್ತಾನೆ. ಚಿತ್ತಶುದ್ಧಿ ಹೊಂದಿದ, ಅಂತರ್ಮುಖತೆ ಹೊಂದಿದ, ಸನ್ಯಾಸ ಮಾಡ್ಬೇಕು ಅಂತ ಅಂದ್ಕೊಂಡ, ಸನ್ಯಾಸವನ್ನು ಮಾಡೇ ಬಿಟ್ಟ. ಸನ್ಯಾಸವನ್ನು ಮಾಡೇ ಬಿಟ್ಟ ಮೇಲೆ ಮತ್ತೆ ಅಗ್ನಿಹೋತ್ರ ಮಾಡ್ಲಿಲ್ವಲ್ಲ ಅವ್ನು ದೋಷ ಬರುತ್ತಲ್ಲ ಅಂತ ಯಾರು ಅನ್ನಲ್ಲ, ಶಾಸ್ತ್ರವೂ ಅನ್ನಲ್ಲ, ಲೋಕದವರು ಅನ್ನಲ್ಲ. ಸನ್ಯಾಸಿ ಕರ್ಮ ಇಲ್ಲ, ಲೋಕದವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅಗ್ನಿಹೋತ್ರ ಅಂತ ಮಾಡದೇ ಇರೋದ್ರಿಂದ ಸನ್ಯಾಸಿಗೆ ಪ್ರತಿವಾಯ ಬರುತ್ತೆ ಅಂತ ಹೇಳಿ ಕಲ್ಪಿಸೋಕೆ ಆಗುವುದಿಲ್ಲ ಅಂದ್ರೆ ಅಂತ. ಯಥಾ ಬ್ರಹ್ಮಚಾರಿಣಾಂ ಅಸನ್ಯಾಸಿನಾಮಪಿ. ಸನ್ಯಾಸಿ ಅಲ್ಲದೆ ಬ್ರಹ್ಮಚಾರಿಗಳು ಅಗ್ನಿಹೋತ್ರ ಮಾಡದೆ ಹೋದ್ರೆ ದೋಷ ಬರುತ್ತೆ ಅಂತ ಹೇಳಕ್ಕಾಗಲ್ಲಪ್ಪ. ಅವನಿಗೆ ಆ ಪ್ರಾಪ್ತಿಯೇ ಇಲ್ಲ. ಅವನಿಗೆ ಸನ್ಯಾಸಿ ಬಿಟ್ಟಿದ್ದಾನೆ, ದೋಷ ಇಲ್ಲ. ಬ್ರಹ್ಮಚಾರಿಗೆ ಪ್ರಸಂಗವೇ ಇಲ್ಲ, ಪ್ರಾಪ್ತಿಯೇ ಇಲ್ಲ, ಆದ್ರೂ ದೋಷ ಇಲ್ಲ. ನೀವು ಅಗ್ನಿಹೋತ್ರ ಮಾಡದೆ ಹೋದ್ರೆ ದೋಷ ಬರುತ್ತೆ ಅಂತ ಕಾಮನ್ ಆಗಿ ಇಟ್ಕೊಂಡ್ಬಿಟ್ರೆ ಬ್ರಹ್ಮಚಾರಿಗೂ ಸನ್ಯಾಸಿಗೂ ದೋಷ ಬರುತ್ತೆ ಹೇಳ್ಬೇಕಾಗತ್ತೆ. ಸನ್ಯಾಸಿಯಿಂದ ಏನೋ ಕರ್ಮವನ್ನು ಬಿಟ್ಟವನು ಅಂತ, ಬ್ರಹ್ಮಚಾರಿಯಿಂದ ಏನೋ ಶ್ರೌತಕರ್ಮ ಸಂಬಂಧ ಪಡೆದವನು ಅಂತ. ಶ್ರೌತಕರ್ಮ ಸಂಬಂಧ ಪಡೆದವನೇ ಅಂತ ಸಂಬಂಧ ಮಾಡಿ ಕರ್ಮ ಮಾಡಲಿಲ್ಲ ಅಂತ ಅನ್ನೋಕೆ ಬರಲ್ಲಪ್ಪ. ಶ್ರೌತಕರ್ಮ ಸಂಬಂಧವೇ ಇಲ್ಲ ಅವನಿಗೆ. ಸನ್ಯಾಸಿ ಅಲ್ಲದೇ ಇರೋ ಬ್ರಹ್ಮಚಾರಿಗಳಿಗೂ ಅಗ್ನಿಹೋತ್ರ ಆದಿಗಳನ್ನು ಮಾಡದೆ ಹೋದ್ರೆ ಪ್ರತಿವಾಯ ಬರಲ್ಲ. ಗೃಹಸ್ಥನಾಗಿ ಅಗ್ನಿಹೋತ್ರ ಮಾಡ್ತಾ ಇದ್ದು ಸನ್ಯಾಸ ಮಾಡಿದ್ಮೇಲೂ ಅಗ್ನಿಹೋತ್ರ ಆದಿಗಳನ್ನು ಮಾಡದೆ ಹೋದ್ರೆ ಪ್ರತಿವಾಯ ಬರಲ್ಲ. ಯಾರಿಗೆ ಎಲ್ಲಿ ಹೇಗೆ ಹೇಳಿ ಅಷ್ಟು ತಗೋಬೇಕು. ಕಿಂಕೇನ ಕಸಂ ತಗೊಂಡ್ರೆ ಪ್ರತಿವಾಯ ಹೇಳೋದಕ್ಕೆ ಹೊರಟು ಸುಮ್ಮನೆ ಕರ್ಮ ಮಾಡದೇ ಪ್ರತಿವಾಯ ಅಂತ ಅನ್ನಕ್ಕಾಗಲ್ಲ. ಮತಾವತು ನಿತ್ಯಾನಾಂ ಕರ್ಮಣಾಂ ಅಭಾವಾದೇವ ಭಾವರೂಪಸ್ಯ ಪ್ರತ್ಯವಾಯಸ್ಯ ಉತ್ಪತ್ತಿ ಕಲ್ಪಯಿತುಂ ಶಕ್ಯ ಯುಕ್ತಾಚ. ಬರ್ತಾ ಇಲ್ಲ, ಕೇಳ್ತಾ ಇಲ್ವಾ? ಇಟ್ಕೊಂಡ್ಬಿಟ್ರೆ ಆತ್ಮಜ್ಞಾನ ಆದ್ರೆ ಬಿಡ್ಬೋದು, ಸನ್ಯಾಸ ಮಾಡಿದ್ರೆ ಬಿಡ್ಬೋದು. ಸನ್ಯಾಸ ಏನಮ್ಮ ಇದು ಸ್ವಲ್ಪ ಸುರೇಖ ಅವ್ರು ಬಂದ್ಬಿಟ್ಟಿದ್ದಾರೆ. ಹೇಳಂದ್ರೆ ನಿತ್ಯ ಕರ್ಮವನ್ನು ಮಾಡದೆ ಹೋದ್ರೆ, ಮಾಡದೇ ಇರೋದ್ರಿಂದ ಏನೋ ಅಭಾವ, ಮಾಡದೇ ಇರೋದ್ರಿಂದ ಒಂದು ಪಾಪ ಬರುತ್ತೆ, ಒಂದು ದೋಷ ಆಗತ್ತೆ, ಒಂದು ಕೆಟ್ಟದಾಗತ್ತೆ ಅಂದ್ರೆ ಅದನ್ನ ಒಪ್ಕೊಳಕ್ಕಾಗಲ್ಲ ಅಂತ ಭಾಷ್ಯಕಾರರು ಅನ್ನಲ್ಲ. ಯಾಕೆ? ಅಭಾವದಿಂದ ಭಾವೋತ್ಪತ್ತಿ ಇಲ್ಲ, ಮಾಡದೇ ಇರೋದ್ರಿಂದ ಅಭಾವ, ಮಾಡದೇ ಇರುವ ಅಭಾವದಿಂದ ಪ್ರತಿಭಾಯ ದೋಷ ಆಗಲಿ ಪಾಪ ಆಗಲಿ ಉಂಟಾಗುತ್ತೆ ಅಂತಂದ್ರೆ ಅದು ಲಾಜಿಕ್ಕಿಗೆ ಪ್ರೂವ್ ಆಗಲ್ಲ. ಲಾಜಿಕ್ ಪ್ರೂವ್ ಆಗುವಂತ ವಿಚಾರ ಅಲ್ಲ, ಅದು ಒಪ್ಕೊಳಕ್ಕಾಗಲ್ಲ, ಸರಿ ಅಲ್ಲ. ಮಾಡದೇ ಅಭಾವದಿಂದ ಭಾವೋತ್ಪತ್ತಿ ಏನೂ ಆಗಲ್ಲ. ಅಭಾವದಿಂದ ಭಾವೋತ್ಪತ್ತಿ ಆಗೋದಾದ್ರೆ ತುಂಬಾ ಮಾಡದೇ ಇರೋದು ಏನೇನೋ ಆಗ್ಬೇಕಾಯ್ತು. ಅಕರಣಂ ನಿತ್ಯಕರ್ಮಣ ಅಕರಣಂ ಅಭಾವ ಅಂತ. ನಿತ್ಯಕರ್ಮಗಳನ್ನು ಮಾಡದೇ ಇರೋದು ಅಭಾವ. ಆ ಅಭಾವದಿಂದ ಒಂದು ಭಾವರೂಪವಾದ ಪ್ರತ್ಯವಾಯ ದೋಷ ಪಾಪ ಉಂಟಾಗತ್ತೆ ಅಂದ್ರೆ
ಅದು ಕಲ್ಪಿಸೋಕ್ ಆಗಲ್ಲ, ಅದು ಒಪ್ಕೊಳಕ್ ಆಗಲ್ಲ, ಅದು ಹೊಂದೋದಿಲ್ಲ, ಅದು ಸರಿಯಲ್ಲ. ಲಾಜಿಕ್ಕಿಗೆ ಅದು ಟ್ರೂ ಆಗಲ್ಲ, ಲಾಜಿಕ್ಕಿಗೆ ವಿರುದ್ಧ, ಅದು ಯುಕ್ತಿ ವಿರುದ್ಧ. ಯಾಕೆ ಮಾಡದೇ ಇರೋದ್ರಿಂದ ಪಾಪ ಬರುತ್ತೆ ಅಂದ್ರೆ, ತುಂಬಾ ಮಾಡದೇ ಇರೋದು, ನಾನು ಬಂಗಾರ ದಾನ ಮಾಡಿಲ್ಲ, ಗೋದಾನ ಮಾಡಿಲ್ಲ, ಭೂದಾನ ಮಾಡಿ ನಂಗೆ ಪಾಪ ಬರುತ್ತೆ ಅಂದ್ರೆ ಅರ್ಥ ಏನು? ಮಾಡದೇ ಇರೋದ್ರಿಂದ ಪಾಪ ಬರುತ್ತೆ ಅಂದ್ರೆ ಅರ್ಥ ಇಲ್ಲ, ಮಾಡೋದ್ರಿಂದ ಪುಣ್ಯ ಬರುತ್ತೆ ಅಂತ. ಮಾಡದೇ ಇರೋದ್ರಿಂದ ಪಾಪ ಬರುತ್ತೆ ಅಂದ್ರೆ ಅವಾಗ ಮನುಷ್ಯನಿಗೆ ಮಾಡಿದ್ರು ಮಾಡದೆ ಹೋದ್ರು ದೋಷ ಬರುತ್ತೆ. ಮಾಡಿದ್ರೆ ಆಯಾಸ ಶ್ರಮ, ಮಾಡದೆ ಹೋದ್ರೆ ಪಾಪ ಬರುತ್ತೆ, ಎರಡು ರೀತಿಯಿಂದ ಅನಿಷ್ಟ ಆಗ್ಬಿಡುತ್ತೆ ಅಂತ ಮುಂದೆ ಹೇಳ್ತಾರೆ. ಕಥಮಸತ ಸಜ್ಜಾಯೇತ ಅಸತ ಸಜ್ಜನ್ಮ ಅಸಂಭವ ಶ್ರುತೇ. ಹೇಗೆ ಅಸತ್ಯದಿಂದ ತಾನೇ ಹೇಗೆ ಸತ್ತು ಉಂಟಾದೀತು ಅಂತ ಆಗಿದೆ. ಅಸತ ಸಜ್ಜಾಯೇತ, ಅಸತ್ಯನಿಂದಾನೆ ಇಲ್ಲದ್ರಿಂದ ಇರೋದು ಅನ್ನೋದು ಹೇಗೆ ತಾನೇ ಹುಟ್ಟತ್ತೆ ಶ್ರುತಿ ಆಕ್ಷೇಪ ಮಾಡ್ತಾ ಹೇಳ್ತದೆ. ಅಸತಃ ಸಜ್ಜನ್ಮ ಅಸಂಭವ ಶ್ರುತಿ, ಅಸತ್ಯನಿಂದಾನೆ ಇಲ್ಲದ್ರಿಂದ ಇರೋದು ಹುಟ್ಟದ್ದು ಅನ್ನೋದು ಹೊಂದಲ್ಲ ಅಂತ ಹೇಳಿ ಶ್ರುತಿ ಹೇಳ್ತಾ ಇರೋದ್ರಿಂದ, ಇಲ್ಲದ್ದು ಅನ್ನೋದು ಹೇಗೆ ಒಂದು ಪದಾರ್ಥ ಹುಟ್ಟೋದಕ್ಕೂ ಇರೋದ್ರಿಂದ ಹುಟ್ಟಬೇಕು, ಪಾಪ ಹುಟ್ಟೋದಕ್ಕೂ ಇರೋದ್ರಿಂದ ಹುಟ್ಟಬೇಕು. ಏನ್ ಆಗ್ಬೇಕಾದ್ರೂ ಎಫೆಕ್ಟು ಒಂದು ಕಾಸ್ ಇರ್ಬೇಕೇ ಹೊರತು ಕಾರಣ ಇದೇನೆ ಕಾಯಿಲೆ ಹುಟ್ಟಲ್ಲ. ಪಾಪವಾಗಲಿ ಪ್ರತ್ಯವಾಯವಾಗಲಿ ಏನೇ ದೋಷವಾಗಲಿ ಅದಕ್ಕೊಂದು ಕಾರಣ ಇರಬೇಕು. ಹಾಗೆ ಒಂದು ವಸ್ತು ಹುಟ್ಟಬೇಕಾದ್ರೂ ಜಗತ್ತು ಹುಟ್ಟಬೇಕಾದ್ರೂ ಕಾರಣ ಇರಬೇಕು. ಕಾರಣವಿಲ್ಲದೆ ಕರ್ಮಣ ಅಭಾವ, ನಿತ್ಯ ಕರ್ಮಗಳು ಅಭಾವ, ಮಾಡದೇ ಇರೋದು ಅನ್ನೋದು ಅಭಾವವಾದ್ದರಿಂದ, ಮಾಡದೇ ಇರುವ ಅಭಾವವಾದ ನಿತ್ಯ ಕರ್ಮದಿಂದ ಪ್ರತ್ಯವಾಯ ಉಂಟಾಗುತ್ತೆ ಅಂತ ಕಲ್ಪಿಸೋಕ್ ಬರೋಲ್ಲ, ಅದು ಯುಕ್ತವೂ ಅಲ್ಲ. ಯಾಕೆಂದ್ರೆ ಶ್ರುತಿ ಇಲ್ಲದ್ರಿಂದ ಹೇಗ್ ತಾನೇ ಇರೋದು ಹುಟ್ಟತ್ತಪ್ಪ ಅಂತ ಹೇಳಿ ಆಕ್ಷೇಪ ಮಾಡುತ್ತಾ, ಅಸತ್ತಿನಿಂದ ಇಲ್ಲದ್ದರಿಂದ ಇರೋದು ಹುಟ್ಟೋದು ಹೊಂದೋದಿಲ್ಲ ಅಂತ ಹೇಳಿ ನಿಷೇಧ ಮಾಡ್ತಾ ಇದೆ. ಇದು ವಸ್ತುವಿಗೂ ಸಮಾನ, ಆಮೇಲೆ ಪುಣ್ಯ ಪಾಪಕ್ಕೂ ಸಮಾನ, ಯಾವುದೇ ಒಂದು ಭಾವನೆ ಎಲ್ಲಕ್ಕೂ ಸಮಾನ. ಇದು ಇಲ್ಲದ್ರಿಂದ ಹುಟ್ಟೋದು ಇಲ್ಲೇ ಇಲ್ಲ. ಪುಣ್ಯ ಪಾಪವಾಗಲಿ ಪದಾರ್ಥವಾಗಲಿ ಏನೇ ಆಗಲಿ ಇರೋದ್ರಿಂದ ಹುಟ್ಟಬೇಕು. ಇದು ವಿಹಿತ ಅಕರಣಾತ್ ಅಸಂಭಾವ್ಯಮಪಿ ಪ್ರತ್ಯವಾಯಂ ಬ್ರೂಯಾದ್ ವೇದಃ ತದಾ ಅನರ್ಥಕರೋ ವೇದಃ ಅಪ್ರಮಾಣಮಿತ್ಯುಕ್ತಂ ಸ್ಯಾತ್. ವಿಹಿತವಾದ ಅಂದ್ರೆ ಗೊತ್ತು ಮಾಡಿದ್ದಾದ, ನೋಡಪ್ಪ ಇಂತಿಂಥ ವರ್ಣದವರು, ಇಂತಿಂಥ ಆಶ್ರಮದವರು ಇಂತಿಂಥ ನಿತ್ಯ ಕರ್ಮವನ್ನು ಮಾಡಬೇಕು ಅಂತ ವಿಧಾನ ಮಾಡಿದೆ. ಅದನ್ನು ಮಾಡ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಪಾಪ ಬರುತ್ತೆ, ಪ್ರತ್ಯವಾಯ ಬರುತ್ತೆ ಅಂದ್ರೆ ಅದು ಅಸಂಭಾವ್ಯ, ಅದು ಹೊಂದೋದಲ್ಲ, ಅದು ಯುಕ್ತಿಯುಕ್ತವಲ್ಲ. ಮಾಡದೇ ಇರೋದು ಅದು ಅಭಾವ. ಅಭಾವದಿಂದ ಒಂದು ಭಾವ ಉತ್ಪತ್ತಿ ಅನ್ನೋದು ತಪ್ಪದು. ಅದು ಹೊಂದದೇ ಇರುವಂಥದ್ದನ್ನು ಕೂಡ ವೇದ ಕೂತ್ಕೊಂಡು ಅದನ್ನು ಹೇಳ್ಬಿಡುತ್ತೆ ಅಂತ ಆದ್ರೆ ಆಗ ವೇದ ಏನಾಗುತ್ತೆ ಅಂದ್ರೆ ಎರಡು ರೀತಿಯಿಂದ ಅನರ್ಥಕರ ಅಂತ ಆಗತ್ತೆ. ಮಾಡಿದ್ರೂ ಶ್ರಮ ಆಯಾಸ ಕಷ್ಟ, ಮಾಡದೆ ಹೋದ್ರೆ ಪಾಪ ಬರ್ತದೆ ಅಂತ ಹೇಳ್ಬಿಟ್ಟು ಎರಡು ರೀತಿಯಿಂದ ವೇದ ಅನರ್ಥವನ್ನುಂಟು ಮಾಡುವಂಥದ್ದು ಅಂತಾಗಿ ಅದು ಅಪ್ರಮಾಣವಾಗಿ ಹೇಳಿದ್ದಾದ ಮಾತು ಅಂತ ಆಗ್ಬಿಡತ್ತೆ. ಮಾಡಿದ್ರೆ ಪುರುಷಾರ್ಥ ಬರುತ್ತೆ ಅಂತ ಒಪ್ಪೋಣ, ಮಾಡದೆ ಹೋದ್ರೆ ದೋಷ ಬರುತ್ತೆ ಅಂದ್ರೆ ಮಾಡದೆ ಇರೋದ್ರಿಂದಲೂ ಬರುತ್ತೆ, ಮಾಡೋದ್ರಿಂದಲೂ ಬರುತ್ತೆ ಅಂದ್ರೆ ಏನ್ ವ್ಯತ್ಯಾಸ ಆಯ್ತು? ಮಾಡೋದಕ್ಕೂ ಮಾಡದೇ ಇರೋಕ್ಕೂ ವ್ಯತ್ಯಾಸ ಇರ್ಬೇಕಾ? ಮಾಡದೇ ಇರೋದ್ರೂ ಬರುತ್ತೆ, ಮಾಡೋದ್ರೂ ಬರುತ್ತೆ ಅಂತಂದ್ರೆ ಮಾಡದೇ ಇರೋದು ಒಂದು ಕರ್ಮ ಅಂತ ಆಗ್ಬಿಡುತ್ತೆ. ಇವಾಗ ಹಂಗ್ ಹೊಂದಲ್ಲ. ಮಾಡದೇ ಇರೋದು ಒಂದು ಕರ್ಮ ಅಂತಾಗಿ ಅದರಿಂದ ಬರುತ್ತೆ ಅಂತ ಆಗ್ಬಿಡುತ್ತೆ. ಇವಾಗ ಮಾಡೋದ್ರಿಂದಲೂ ಬರುತ್ತೆ, ಮಾಡದೇ ಇರೋದ್ರಿಂದ ಬರುತ್ತೆ ಒಪ್ಕೊಬೇಡ. ಮಾಡೋದ್ರಿಂದ ಬರುತ್ತೆ ಅಂದ್ರೆ ಮಾಡದೇ ಇರೋದ್ರಿಂದ ಬರೋಲ್ಲ ಅನ್ಬೇಕು. ಮಾಡದೇ ಇರೋದ್ರಿಂದಲೂ ಬರುತ್ತೆ, ಮಾಡೋದ್ರಿಂದಲೂ ಬರುತ್ತೆ ಅಂದ್ರೆ ಮಾಡೋದಕ್ಕೂ ಮಾಡದೇ ಇರೋದಕ್ಕೂ ವ್ಯತ್ಯಾಸವೇ ಇಲ್ಲ ಅಂತ ಆಗ್ಬಿಡುತ್ತೆ. ಅವಾಗ ಎರಡರಿಂದಲೂ ಬರುತ್ತೆ ಅಂತ ಆಗ್ಬಿಟ್ರೆ ಅದು ಬೆಂಕಿಯಿಂದ ತಣ್ಣಗೂ ಆಗತ್ತೆ, ಬಿಸಿಯೂ ಆಗತ್ತೆ ಅಂತ ಒಪ್ಕೊಳಕ್ಕಾಗಲ್ಲ. ಸೂರ್ಯನಿಂದ ಕತ್ಲಿಯೂ ಆಗತ್ತೆ, ಬೆಳಕು ಆಗತ್ತೆ ಅಂತ ಒಪ್ಕೊಳಕ್ಕಾಗಲ್ಲ. ಒಂದು ಪದಾರ್ಥದಲ್ಲಿ ವಿರುದ್ಧವಾದ ಎರಡು ಫಲ ಆಗಲ್ಲ. ಕರ್ಮದಿಂದ ಮಾಡಿದ್ರಿಂದ ಪುಣ್ಯ ಬರುತ್ತೆ ಹೇಳಿ, ಮಾಡದೇ ಇರೋ ಪಾಪ ಬರುತ್ತೆ ಅಂದ್ಬಿಟ್ಟು ಅರ್ಥ ಏನು? ಬರೋ ಪುಣ್ಯ ಹೋಯ್ತು ಅಷ್ಟು ಬೇಕಾದ್ರೆ ಹೇಳ್ಬೋದು, ಬರೋ ಪುಣ್ಯ ಹೋಯ್ತು ಮಾಡೇ ಇಲ್ವಲ್ಲ, ಬರೋದು ಪ್ರಶ್ನೆ ಇರಲ್ಲ. ಅದನ್ನ ಲೋಕದಲ್ಲಿ ಸಂಧ್ಯಾವಂದನೆ ಮಾಡದೆ ಹೋದೆ, ಇನ್ನೊಂದು ಮಾಡದೆ ಹೋದೆ ಪಾಪ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಜಾಗಕ್ಕೆಲ್ಲ ಏನ್ ಅರ್ಥ ಅಂತ ಕೇಳಿದ್ರೆ ಮಾಡಿದ್ರಿಂದ ಏನು ನಿನ್ ಜೈನ್ ಆಗ್ತಿತ್ತೋ ಅಂತ ಪುಣ್ಯ ಫಲ ನೀನ್ ತಪ್ಪೋಯ್ತು ಅನ್ನೋದ್ರಿಂದ ಪಾಪ ಬಂತು ಅಂತ ಇಂಡೈರೆಕ್ಟ್ ಹೇಳ್ತಿದ್ದಾರೆ ಹೊರತು ಮಾಡದೇ ಇರೋದ್ರಿಂದ ಪಾಪ ಬರ್ತು ಅಂತ ಅರ್ಥ ಮಾಡಬಾರ್ದು. ಅದು ತಪ್ಪದು, ಅದು ಹೊಂದಲ್ಲ. ಅದು ಏನ್ ಮಾಡದೆ ಹೋದ್ರು ಅದನ್ನ ಲಕ್ಷ್ಮೀ ಮಾತಿದೆ. ಆಗ ವಿಧಿ ಅನ್ನೋದಕ್ಕೆ ಅರ್ಥ ಹೊಟ್ಟೋಗುತ್ತಲ್ವಾ ಗುರುಗಳೇ? ವಿಧಿಯಿಂದ ಯಾರು ಅದು ಒಪ್ಪಿಟ್ಟದಲ್ಲ ಅವ್ರ ವಿಧಿ. ಒಪ್ಪೋದೇ ಇದ್ರೂ ವಿಧಿ ಅಲ್ಲಪ್ಪ. ಪ್ರಾಮಾಣ್ಯ ಒಪ್ಕೊಂಡಿರ್ಬೇಕು, ನನಗೆ ಅದನ್ನ ಪುರುಷಾರ್ಥ ಆಗ್ಬೇಕು ಅಂತ ಒಪ್ಕೊಂಡಿರ್ಬೇಕು, ಅವ್ರಿಗೆ ಅದು ವಿಧಿ. ನಂಗೆ ಪುರುಷಾರ್ಥ ಆಗ್ಬೇಕಾಗಿಲ್ಲ, ಪ್ರಾಮಾಣ್ಯ ಒಪ್ಪದೇ ಇದ್ದವ್ರಿಗೆ ವಿಧಿ ಹಂಗಾಗತ್ತೆ.
ಬಾಕಿ ವೇದ ಒಪ್ಪದೇ ಇದ್ದವ್ರಿಗೂ ಅದು ವಿಧಿಯೇ ಅಲ್ಲ. ಆಮೇಲೆ ಪ್ರಾಮಾಣ್ಯ ಒಪ್ಪದೇ ಇದ್ರಿಗೂ ವಿಧಿ ಅಲ್ಲ. ಯಾರು ಪ್ರಾಮಾಣ್ಯ ಒಪ್ಪಿ ಅದನ್ನ ನನ್ನ ಪುರುಷಾರ್ಥ ಆಗತ್ತೆ ಅಂತ ಅಂದ್ಕೊಂಡಿದಾರೋ ಅವ್ರಿಗೆ ವಿಧಿಯೇ ಹೊರತು ಎಲ್ಲರಿಗೂ ಯೂನಿವರ್ಸಲ್ ವಿಧಿ ಅಲ್ಲ. ವ್ಯಾಪಕ ವಾಕ್ಯ ಶಾಸ್ತ್ರ ಅಷ್ಟೇ. ಅಲ್ಲ, ಈಗ ಗೃಹಸ್ಥಾಶ್ರಮದಲ್ಲಿ ಇರೋನು ಅದನ್ನ ಒಪ್ಕೊಂಡು ವೇದವನ್ನ ವಿಧಿ ಅಂತಾನು ಒಪ್ಕೊಂಡಿದ್ದಾಗ ಮಾಡದೆ ಹೋದ್ರೆ ಪ್ರತ್ಯವಾಯ ಅನ್ನೋದು ಬರಲ್ವಾ? ಮಾಡದೆ ಹೋದ್ರೆ ಪ್ರತ್ಯವಾಯ ಬರಲ್ಲ. ಮಾಡಿದ್ರಿಂದ ಬರುವಂತ ಲಾಭ ಹೋಗುತ್ತೆ ಅಂತ ಹೇಳ್ಬೇಕು ಅಷ್ಟೇ. ಅದೇ ಒಪ್ಕೊಂಡ್ರು ವಿಧಿ ಏನು ಇದಿಲ್ಲ ಅಂತ ಆಗುತ್ತಲ್ವಾ ಅಂತ ನಾನು ಪ್ರಶ್ನೆ. ಹಾಗಾಗಲ್ಲ. ಒಪ್ಕೊಂಡ್ರು ಮಾಡಿದ್ರಿಂದ ನಿಮ್ಗೆ ಗೈನ್ ಆಗ್ತಿತ್ತು ಅಂತ ಹೇಳ್ಬೋದು. ಆ ಗೈನ್ ಹೋಯ್ತು. ಏನ್ ಗೈನ್ ಆಗ್ತಿತ್ತು ಮಾಡಿದ್ರಿಂದ ಅದು ತಪ್ಪೋಯ್ತು ಅಂತ ಅನ್ಬೋದೇ ಹೊರತು ಅದಲ್ಲ. ಅಲ್ಲಿ ಈ ಜನ್ಮಾಂತರ ಮಾಡಿದ ಪಾಪಕರ್ಮ ತಡೆಗಟ್ಟತ್ತೆ ಅಂತಲೂ ಅರ್ಥ ಮಾಡಿ, ಅದು ಇನ್ನೇನೋ ಒಂದು ಅಪೂರ್ವ ಉಂಟಾಗತ್ತೆ ಅಂತ ಅರ್ಥ ಮಾಡಿ. ಅದೆರಡೂ ಹೋಯ್ತು. ನಿಮ್ಗೆ ಜನ್ಮಾಂತರ ಮಾಡಿದ ಪಾಪವನ್ನು ತಡೆಗಟ್ಟಲ್ಲ, ಒಂದು ಅಪೂರ್ವೋತ್ಪತ್ತಿಯೂ ಆಗಲ್ಲ, ಪೂರ್ವೋತ್ಪತ್ತಿಯೂ ಆಗಲ್ಲ. ಅದನ್ಬಹುದೇ ಹೊರತು ಮಾಡದೇ ಇರೋದ್ರೆ ಪಾಪ ಬರುತ್ತೆ. ವ್ಯವಹಾರದಲ್ಲಿ ಯಾವ್ದಾದ್ರು ಒಂದು ವಿಧಿ ಅಥವಾ ರೂಲ್ಸ್ ಅಂತ ಮಾಡಿದ್ರೆ ಅದನ್ನ ನಾವು ಪಾಲಿಸದೆ ಹೋದ್ರೆ ಪನಿಷ್ಮೆಂಟ್ ಅಂತ ಇದೆ. ಅದು ವ್ಯವಹಾರಕ್ಕೆ ಒಪ್ಕೊಂಡವರಿಗೆ. ವ್ಯವಹಾರನೇ ಒಪ್ಕೊಂಡೇ ಇದ್ದವ್ರಿಗೆ. ಈ ಗೃಹಸ್ಥಾಶ್ರಮವನ್ನು ಒಪ್ಕೊಂಡು ವೇದ ಬಾಹಿರ ಅಲ್ಲದೆ ಇರೋರಿಗೆ, ಗೃಹಸ್ಥಾಶ್ರಮ ಒಪ್ಕೊಂಡಿದ್ದು ಅವ್ರು ಏನು ಮಾಡ್ತಿದ್ರು ಕೂಡ, ವೇದವಾದಿ ಆಗಿದ್ದು ಕೂಡ, ನನಗೆ ಅದು ಆ ಫಲ ಬೇಡಪ್ಪ, ನಂಗೆ ಏನು ಅನುಷ್ಠ ಬಂದು ನಂಗೆ ಆ ಮಾಡಿದ್ರಿಂದ ಏನ್ ಪುಣ್ಯ ಬರ್ತಿತ್ತೋ, ಏನು ಪಾಪ ತಡೆಗಟ್ತಿತ್ತೋ ಅದ ತಡೆಗಟ್ಟಬೇಕಾಗಿಲ್ಲ, ಪುಣ್ಯ ಬರ್ಬೇಕಾಗಿಲ್ಲ ಅನ್ನೋರು ಮಾಡ್ಬೇಕಾಗಿಲ್ಲಪ್ಪ. ನನ್ ಪಾಪ ತಡೆಗಟ್ಟಬೇಕಾಗಿಲ್ಲ, ಪಾಪ ಬಂದು ಅನುಭವಿಸ್ತೀನಿ, ನಂಗೆ ಯಾವ ಪುಣ್ಯವೂ ಬರ್ಬೇಕಾಗಿಲ್ಲ, ನಂಗೆ ಆ ಪುಣ್ಯ ಇದೇದು ನಂಗೆ ಆಗತ್ತೆ ಅನ್ನೋದು ಮಾಡ್ಬೇಕಾಗಿಲ್ಲ, ಖಂಡಿತ ಮಾಡ್ಬೇಕಾಗಿಲ್ಲ. ಹಂಗೆ ಎಲ್ಲರತ್ರ ಮಾಡ್ಸಕ್ಕಾಗೋದೇ ಇಲ್ಲ ಕರ್ಮವನ್ನ. ಕರ್ಮ ಯಾರು ನನಗೆ ಆ ಪುಣ್ಯ ಫಲ ಬೇಕು ಅಥವಾ ಜನ್ಮಾಂತರ ಪಾಪ ತಡೆಗಟ್ಟಬೇಕು, ಮಮ ಉಪಾತ ಸಮಸ್ತ ಕ್ಷಯದ್ವಾರ ಇದೆಯೋ ಅವ್ನು ಮಾಡ್ಬೇಕು. ನಂಗೆ ಉಪಾದ ಕ್ಷಯದ್ವಾರ ಆಗ್ಬೇಕಾಗಿಲ್ಲ, ನಂಗೆ ಏನು ಪರಮೇಶ್ವರ ಪ್ರೀತ್ಯಾಸ ಆಗ್ಬೇಕಾಗಿಲ್ಲ, ಯಾವ ಇಷ್ಟ ಅವ್ನು ಕರ್ಮ ಮಾಡ್ಬೇಕಾಗಿಲ್ಲ. ಯಾಕೆ ಮಾಡ್ಬೇಕು? ಲಾಭ ಬೇಕು ಅಂದವ್ರಿಗೆ ಮಾತ್ರ ವಿಧಿ. ಅಷ್ಟೇ. ಅದಕ್ಕೆ ಶಾಸ್ತ್ರ ಜ್ಞಾಪಕ ಶಂಕರಾಚಾರ್ಯರು. ಜ್ಞಾಪಕವೇ ಹೊರತು ಅದು ವಿಧಿ ಅಲ್ಲ, ಪ್ರಭು ಸಮಿತಿ ಅಲ್ಲ. ಅವರು ನಮ್ಮನ್ನ ಹೆದರ್ಸೋಕೋಸ್ಕರ ಅಂತಾರೆ, ನೋಡು ಮಾಡದೆ ಹೋದ್ರೆ ಹಂಗಾಗ್ಬಿಡ್ತೀಯ ಅಂತ ಹೇಳಿ ಹೇಗಾದ್ರು ಮಾಡುವಂತ ಆಗುವನ್ನೋಕ್ಕೋಸ್ಕರವಾಗಿ ಅರ್ಥವಾದವಾಗಿ ಒಂದ್ ಬೈತಾರಿ ಹೊರತು ಮಾಡದೆ ಹೋದ್ರೆ ಕ್ರಿಮಿ ಆಗ್ತೀಯಾ, ನಿತ್ಯ ಕರ್ಮವನ್ನು ಬಿಟ್ಟವ್ರು ಕ್ರಿಮಿ ಆಗ್ತೀಯ ಅಂತ ಹೋಗ್ಬೋದು. ಮಾಡದೆ ಇದ್ರೆ ಕ್ರಿಮಿ ಆಗಲ್ಲ. ಕ್ರಿಮಿ ಆಗೋದಕ್ಕೆ ಯಾವ ಕರ್ಮವಿತ್ತೋ ಆ ಕರ್ಮವನ್ನು ತಡಿಲಿಲ್ವಲ್ಲ, ಅದನ್ನ ಕ್ರಿಮಿ ಆಗೋಗ್ತೀಯ. ಕ್ರಿಮಿ ಆಗೋದಕ್ಕೆ ಏನೋ ಒಂದು ಕರ್ಮ ಇರ್ಬೇಕು ನಿಮಗೆ. ಆ ಕರ್ಮ ಇದ್ದಾಗ ನಿತ್ಯ ಕರ್ಮವನ್ನು ಮಾಡದೆ ಹೋದ್ರೆ ಆ ಕರ್ಮ ಫಲ ಕೊಡುತ್ತೆ, ಕ್ರಿಮಿ ಆಗ್ತೀಯ ಅಂತ ಅರ್ಥ. ನಿತ್ಯ ಮಾಡದೆ ಹೋದ್ರೆ ಕ್ರಿಮಿ ಆಗೋದ್ರ ಅರ್ಥ ಇಲ್ಲ. ಅದು ಒಂದರದು ಫಲ ಅಲ್ಲ, ಅದು ಒಂದಕ್ಕೆ ಎರಡು ಮುಖ ಅಷ್ಟೇ. ಪುಣ್ಯೋತ್ಪತ್ತಿ ಆದ ಕೂಡಲೇ ಅದನ್ನ ತಡೆಯುತ್ತೆ. ಅದು ಪುಣ್ಯ ನಿತ್ಯಕರ್ಮ ಮಾಡಿ ಪುಣ್ಯೋತ್ಪತ್ತಿ ಆಗುತ್ತಲ್ಲ, ಆಟೋಮೆಟಿಕ್ ಆ ಪಾಪವನ್ನು ಬರದೇ ಹೋಗಿ ಮಾಡ್ಕೊಳತ್ತೆ. ಎರಡು ಫಲ ಅಲ್ಲ. ಅದು ವಿಹಿತವಾದದ್ದನ್ನು ಮಾಡದೇ ಇರೋದ್ರಿಂದ ಹೊಂದದೇ ಇರೋ ಪ್ರತ್ಯವಾಯವನ್ನು ವೇದ ಏನಾದ್ರು ಹೇಳ್ಬಿಟ್ರೆ ಅವಾಗ ವೇದ ಅನರ್ಥಕರ ಅಂತ ಆಗಿ ಅಪ್ರಮಾಣ ಅಂತ ಅಪ್ರಮಾಣ ಆಗಿ ಹೇಳಿದಂಗ ಆಯ್ತು ಅಂತ ಆಗತ್ತೆ. ಯಾಕಂದ್ರೆ ವಿಹಿತಸ್ಯ ಕರಣಾಕರಣಯೋ ದುಃಖ ಮಾತ್ರ ಫಲತ್ವ. ವಿಹಿತವಾದದ್ದನ್ನು ಮಾಡೋದು ದುಃಖ, ಮಾಡದೆ ಹೋದು ದುಃಖ. ಅಂದ್ರೆ ದುಃಖ ಮಾತ್ರ ಫಲವಾಗ್ಬಿಡುತ್ತೆ. ಮುಂದೆ ಯಾವತ್ತೋ ಫಲವಾಗುತ್ತೆ ಒಳ್ಳೇದು ಅನ್ನೋದು ಅದು ಕಣ್ಣು ಕಾಣ್ದಿರೋದು. ತತ್ಕಾಲಕ್ಕೆ ಹೇಳಿ, ತತ್ಕಾಲಕ್ಕೆ ವಿಹಿತವಾದದ್ದನ್ನು ಮಾಡಿದಾಗ್ಲೂ ದುಃಖ ಆಗತ್ತೆ, ಮಾಡದೆ ಹೋದ್ರು ದುಃಖ ಆಗತ್ತೆ. ಮಾಡದೆ ಹೋದ್ರೆ ಪ್ರತ್ಯಯ ಬರುತ್ತೆ, ಮಾಡೋದ್ರಿಂದ ಆಯಾಸ ಆಗತ್ತೆ, ಶ್ರಮ ಆಗತ್ತೆ. ಎರಡು ರೀತಿಯಿಂದ ಫಲ ಕೊಟ್ಟು ಅಂತ ಆಗತ್ತೆ. ಕರಣಾಕರಣ ಎರಡೂ ದುಃಖ ಮಾತ್ರ ಫಲವಾದ ಆಗತ್ತೆ. ತಥಾಚ ಕಾರಕಂ ಶಾಸ್ತ್ರ ಜ್ಞಾಪಕಂ ಇತಿ ಅನುಪಪನ್ನಾರ್ಥಂ ಕಲ್ಪಿತಂ ಸ್ಯಾತ್. ಅವಾಗ ಏನಾಗ್ಬಿಡುತ್ತೆ, ಶಾಸ್ತ್ರ ಜ್ಞಾಪಕ ಅಲ್ಲ, ಅದು ಕಾರಕ ಅಂತ ಆಗ್ಬಿಡುತ್ತೆ. ಈ ಶಾಸ್ತ್ರ ಏನ್ ಮಾಡುದು ಕಾರಕ ಅಲ್ಲ, ಶಾಸ್ತ್ರ ಜ್ಞಾಪಕವೇ. ಅವನು ಪೂರ್ವಪಕ್ಷಿ ಹೇಳಿದಾಗಿ ನೀ ಮಾಡದೆ ಹೋದ್ರು ಪಾಪ ಬರುತ್ತೆ, ದೋಷ ಬರುತ್ತೆ ಅಂತ ಆದ್ರೆ ಅವಾಗ ಶಾಸ್ತ್ರ ಕಾರಕ ಅಂತ ಆಗ್ಬಿಡತ್ತೆ ಹೊರತು ಜ್ಞಾಪಕ ಅಂತ ಆಗಲ್ಲ. ಅದು ಹೊಂದದೇ ಇರುವ ಅರ್ಥ. ಅದು ಕಾರಕ ಅನ್ನೋದು ಅನುಪಪನ್ನ ಅರ್ಥ, ಅದನ್ನು ಕಲ್ಪನೆ ಮಾಡ್ದಂಗೆ ಆಗುತ್ತೆ. ಹಾಗೇನಾದ್ರು ಶಾಸ್ತ್ರ ಕಾರಕವಾಗಿದ್ರೆ ಯಾರು ಸಂಜಾವನೆ ಬಿಡ್ಲೇಬಾರ್ದಾಗಿತ್ತು. ಯಾರತ್ವಾದ ಸಂಜಾವನೆ ಮಾಡಿಸ್ಬೇಕು. ಹೊಟ್ಟೆ ಸಂಜಾವನೆ ಮಾಡು ಅಂತ. ಸಂಜಾವನೆ ಮಾಡಿದವರು ಬೇಕಾಷ್ಟು ಜನ ಇದ್ದಾರೆ, ವೇದಾಧ್ಯಯನ ಮಾಡಿದವರು ಬೇಕಾಷ್ಟು ಜನ ಇದ್ದಾರೆ. ಅವ್ರ ಇಚ್ಛೆಯಿಂದ ಅವ್ರು ಮಾಡದೇ ಇದ್ದವರಾಗಿರ್ತಾರೆ. ಅದನ್ನ ಶಾಸ್ತ್ರ ಏನ್ ಮಾಡಕ ಶಾಸ್ತ್ರ ನೋಡಪ್ಪ, ಸಂಜಾವನೆ ಮಾಡಿದ್ರೆ ಈ ಫಲ, ಅಗ್ನಿಹೋತ್ರ ಮಾಡಿದ್ರೆ ಈ ಫಲ, ವೇದಾಧ್ಯಯನ ಈ ಫಲ ಮಾಡಿದ್ಯೋ ಮಾಡಿದ್ಯೋ ಬಿಡು, ನಿಂಗೆ
ಅದೇನಾಗುತ್ತೆ ಅನುಭವಿಸ್ಕೋತೀಯ. ಆಗ ಮಾಡ್ದೇನೋ ಏನೋ ಆಗುತ್ತೆ ಅಲ್ಲ, ಮಾಡದೇ ಇರೋದ್ರಿಂದ ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಕರ್ಮ ಫಲವಾಗಿ ಏನೋ ಒಂದು ಬರುತ್ತಲ್ಲ ಅದು ಅನುಭವಿಸ್ತೀಯ, ಅದು ಅಷ್ಟೇ ಅರ್ಥ ಹೊರತು ಮಾಡಿದ್ರೆ ಏನೋ ಆಗುತ್ತೆ ಅದು ಅನುಭವಿಸ್ತೀಯ ಅದು ಅರ್ಥ ಅಲ್ಲ. ಮಾಡದೇ ಇರೋದ್ರಿಂದ ಏನೂ ಆಗಲ್ಲ. ಮಾಡದೇ ಇರೋದ್ರಿಂದ ಅಭಾವದಿಂದ ಏನೂ ಆಗಲ್ಲ. ಅದು ಹುಚ್ಚೋದು. ಮತ್ತೆ ಇಷ್ಟಂ ಅದು ಶಾಸ್ತ್ರ ಕಾರಕ ಜ್ಞಾಪಕ ಅಲ್ಲ ಅಂತ ಅರ್ಥ ಮಾಡೋದು ಯಾರಿಗೂ ಶಾಸ್ತ್ರ ಪ್ರಮಾಣಕಾರದ ಯಾರಿಗೂ ಅದು ಇಷ್ಟ ಅಲ್ಲ. ಯಾರ್ಯಾರು ಶಾಸ್ತ್ರ ಪ್ರಮಾಣತ್ವವನ್ನು ಒಪ್ತಾರೋ ಶಾಸ್ತ್ರ ಪ್ರಮಾಣಕರಾದವ್ರಿಗೆ ಯಾರಿಗೂ ಅದು ಒಪ್ಪಿಗೆ ಅಲ್ಲ. ತಸ್ಮಾನ್ ಸನ್ಯಾಸಿನಾಂ ಕರ್ಮಾಣಿ, ಇನ್ನು ಕರ್ಮಗಳು ಗೃಹಸ್ಥನಿಗೆ ಕಾಮವಂತರಿಗೆ ಕರ್ಮವೇ ಹೊರತು ಕಾಮವಿಲ್ಲದವನಿಗೆ ಸನ್ಯಾಸಿಯಾದವನಿಗೆ ಕರ್ಮ ಅಲ್ಲ. ಸನ್ಯಾಸಿ ಕರ್ಮ ಇಲ್ಲ, ಕರ್ಮ ಅಲ್ಲ. ಅಥವಾ ಜ್ಞಾನ ಕರ್ಮಣೋ ಸಮುಚ್ಚಯಾನುಪತ್ತಿ. ನೋಡಿ, ಜ್ಞಾನವೇ ಆಗಿಲ್ಲ ಈ ಸನ್ಯಾಸಿಗೆ. ಜ್ಞಾನವಾಗದೇ ಇರೋ ಸನ್ಯಾಸಿಗೆ ಕರ್ಮ ಇಲ್ಲ. ಇನ್ನು ಜ್ಞಾನವಾದ ಮೇಲೆ ಕರ್ಮ ಇಲ್ಲ ಅಂತ ಹೇಳೋದೇನು? ಕರ್ತೃತ್ವ ಬುದ್ಧಿಯನ್ನೇ ಬಾಧೆ ಮಾಡಿಕೊಂಡಂತಹ ಜ್ಞಾನಿಗೆ ಕರ್ಮ ಇಲ್ಲ ಅಂತ ಹೇಳ್ಬೇಕಾಗಿಲ್ಲ. ಜ್ಞಾನವೇ ಉಂಟಾಗದೇ ಇರುವ ಸನ್ಯಾಸವನ್ನು ಮಾಡಿರುವ ಆ ಚತುರ್ಥಾಶ್ರಮದಿದ್ದಂತವನಿಗೆ ಕರ್ಮ ಇಲ್ಲ, ಅಜ್ಞಾತಾದಿಗಳಿಲ್ಲ ಅಂತ ಹೇಳ್ತಾ ಇದೆ. ಅವನು ಕರ್ಮ ಮಾಡ್ಬೇಕಾಗಿಲ್ಲ, ಮಾಡೋದಿಲ್ಲ ಅಂತ. ಚಿತ್ತಶುದ್ಧಿ ಆಗಿದೆ. ಕರ್ಮದ ಸ್ವಭಾವ ಚಿತ್ತಶುದ್ಧಿಗೆ. ಚಿತ್ತಶುದ್ಧಿ ಆದ್ಮೇಲೆ ನಾನು ಸನ್ಯಾಸ ಮಾಡೋದು. ಇನ್ಯಾಕೆ ಅವನಿಗೆ ಕರ್ಮ? ಇನ್ನು ಚಿತ್ತಶುದ್ಧಿ ಆಗಿಲ್ಲ ಅಂದ್ರೆ ಗೃಹಸ್ಥಾಶ್ರಮ ಇದ್ದು ಚಿತ್ತಶುದ್ಧಿ ಮಾಡ್ಕೋಬೇಕು. ಚಿತ್ತಶುದ್ಧಿ ಮಾಡ್ಕೊಳಕ್ಕೋಸ್ಕರ ಬ್ರಹ್ಮಚಾರಿ ಗೃಹಸ್ಥಾಶ್ರಮ. ಚಿತ್ತಶುದ್ಧಿ ಆದವನು ಸನ್ಯಾಸಿ ಆಗ್ಬೇಕು. ಜಾಯಸಿ ಚೇ ಕರ್ಮಣಸ್ತೆ ಮತಾ ಬುದ್ಧಿ ರೀತಿ ಅರ್ಜುನಸ್ಯ ಪ್ರಶ್ನಾನುಪತ್ತೇಶ್ಚ. ಇದೊಂದು ಪಾಯಿಂಟ್. ಇವಾಗ ಅರ್ಜುನ ಪ್ರಶ್ನೆ ಕೂಡ ಅವಾಗ ಹೊಂದಲ್ಲ. ಯಾವಾಗ ಎಲ್ಲರಿಗೂ ಕರ್ಮ ಅಂತ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿದಾಗಿದ್ದೆ ಯಾಕೆ ಪ್ರಶ್ನೆ ಮಾಡ್ತಿದ್ದ? ಎಲ್ರಿಗೂ ಕರ್ಮ ಇದ್ದಿದ್ದಾಗಿದ್ರೆ ಅವನು ಕರ್ಮ ಮಾಡಿಯೇ ಮಾಡ್ತಾನೆ ಅಂತಾಗಿ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿದಾಗಿದ್ದ ಪ್ರಶ್ನೆ ಹೊಂದಲ್ಲ ಅವಾಗ ಅಲ್ವಾ? ಕರ್ಮ ಬಿಡ್ಲೇಬಾರ್ದು, ಎಲ್ರಿಗೂ ಕರ್ಮ ಉಂಟು ಅಂತ ಆದ್ರೆ ಅರ್ಜುನ ಯಾಕೆ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿದಾಗಿದೆ ಕೇಳ್ತಿದ್ದವಾಗ? ಎಲ್ರು ಕರ್ಮ ಮಾಡ್ಲೇಬೇಕು ಅಂತ ಆದ್ಮೇಲೆ ಪ್ರಶ್ನೆ ಹೊಂದಲ್ಲ ಅದು. ಅವನು ಕರ್ಮ ಮಾಡ್ಬೇಕು, ಇವನು ಕರ್ಮ ಮಾಡ್ಬೇಕು ಅಂತ ಆದ್ಮೇಲೆ ಹೆಚ್ಚು ಕರ್ಮ ಪ್ರಶ್ನೆ ಇಲ್ಲ ಅಲ್ಲಿ. यदि भगवता द्वितीये अध्याये ज्ञानं कर्म च समुच्चयेन त्वया अनुष्ठेयम् इत्युक्तं स्यात्। ततः अर्जुनस्य प्रश्नो अनुपन्नः जायसी चेत् कर्मणस्य मता बुद्धिरिति। ಹಿಂದಿನ ವಾಕ್ಯಕ್ಕೆ ವಿವರಣೆ ಇದು. ಪ್ರಶ್ನಾಪತ್ತೇಷ್ಟ ವಾಕ್ಯ ಮುಗಿತಲ್ಲ, ಅದು ವಿವರಣೆ. ಒಂದು ವೇಳೆ ಭಗವಂತನು ಪರಮಾತ್ಮನು ಶ್ರೀಕೃಷ್ಣನು 2ನೇ ಅಧ್ಯಾಯದಲ್ಲಿ ಒಂದು ವೇಳೆ ಜ್ಞಾನವನ್ನು ಕರ್ಮವನ್ನು ಕೂಡಿಸ್ಕೊಂಡು ಅನುಷ್ಠಾನ ಮಾಡ್ಬೇಕಪ್ಪ ಅರ್ಜುನ, ಇದು ಬಿಡ್ಬಾರ್ದು, ಒಂದೊಂದು ಬಿಟ್ಟು ಒಂದು ಮಾಡ್ಬಾರ್ದು, ಆತ್ಮಜ್ಞಾನವನ್ನು ಇಟ್ಕೋ, ಆತ್ಮಜ್ಞಾನವನ್ನು ಮಾಡ, ಕರ್ಮವನ್ನು ಮಾಡ್ತಾ ಇದ್ರು, ಎರಡನ್ನೂ ಇಟ್ಕೊಂಡು ಅನುಷ್ಠಾನ ಮಾಡ್ಬೇಕೆ ಹೊರತು ಕರ್ಮ ಬಿಟ್ಟು ಆತ್ಮವಿಚಾರ ಮಾಡ್ತೀನಿ ಅಂತ ಮಾಡಬಾರ್ದು. ಎರಡನ್ನೂ 50-50ನೋ 60-40ನೋ ಹೇಗೋ ಒಟ್ಟು ಎರಡನ್ನೂ ಕೂಡಿಸ್ಕೊಂಡು ಎರಡನ್ನೂ ಅನುಷ್ಠಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟಿದ್ರೆ ಅವಾಗ ಅರ್ಜುನ ಪ್ರಶ್ನೆ ಹೊಂತಾ ಇರಲಿಲ್ಲ. ಎರಡನ್ನೂ ಮಾಡ್ಬೇಕು ಅಂತ ಹೇಳಿದ್ಮೇಲೆ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿನದಾಗಿದೆ ಅಂತ ಪ್ರಶ್ನೆ ಮಾಡಕ್ ಬರುತ್ತೆ. ಜ್ಞಾನ ಹೆಚ್ಚಿನದಾಗಿದೆ ಅಂದ್ರೆ ಆ ಜ್ಞಾನ ಅಂದ್ರೆ ಕರ್ಮವನ್ನು ಬಿಡುವ ಜ್ಞಾನ ಅಂತ ಅರ್ಥ. ಕರ್ಮ ಸನ್ಯಾಸ ರೂಪವಾದ ಜ್ಞಾನ ಹೆಚ್ಚಿನದಾಗಿದೆ ಅಂತ ಅರ್ಥ. ಬರೀ ಜ್ಞಾನ ಹೆಚ್ಚಿನ ಅರ್ಥ ಅಲ್ಲ, ಕರ್ಮವನ್ನು ಬಿಡುವ ರೂಪವಾಗಿರುವ ಜ್ಞಾನ ಹೆಚ್ಚಿನದಾಗಿದ್ದರೆ ಅನ್ನುವ ಪ್ರಶ್ನೆ ಇದೆಯಲ್ಲ, ಅದು ಏನ್ ಮಾಡುದು? ಹೊಂದೇ ಇರುತ್ತೆ, ಅನುಪನ್ನ ಹೊಂದದೇ ಇರುವಂತದ್ದಾಗತ್ತೆ. ಪ್ರಶ್ನೆ ಮಾಡಿದ್ದಾನೆ ಪರಮಾತ್ಮ, ಕರ್ಮಕ್ಕಿಂತ ಜ್ಞಾನ ಹೆಚ್ಚಿನದಾಗಿದೆ, ಯಾಕೆ ಕರ್ಮ ತೊಡಸ್ತೀಯ? ನನಗೂ ಕರ್ಮ ಬಿಡಿಸು, ನನಗೂ ಜ್ಞಾನ ಕೊಡು, ನನ್ನನ್ನು ಸನ್ಯಾಸಿಯಾಗಿ ಮಾಡು, ಸನ್ಯಾಸಿ ರೂಪದಲ್ಲಿ ಮಾಡು ಹೇಳ್ತಾ ಇದ್ದ. ಆದ್ರಿಂದ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿದಾಗಿ ಪ್ರಶ್ನೆ ಮಾಡ್ತಿದ್ದೇನೆ. ಅರ್ಜುನಿಗೂ ಗೊತ್ತು ಜ್ಞಾನ ಕರ್ಮ ಕೂಡಿಸ್ಕೊಂಡು ಮಾಡಕ್ ಬರೋಲ್ಲ ಅಂತ. ಒಂದು ವೇಳೆ ಅರ್ಜುನ ಚೇತ್ ಬುದ್ಧಿ ಕರ್ಮಣಿ ತ್ವಯಾ ಅನುಷ್ಠೇಯೇ ಇತ್ಯುಕ್ತೆ ಯಾ ಕರ್ಮಣೋ ಜಾಯಸಿ ಬುದ್ಧಿ ಸಾಪಿ ಉಕ್ತೈವ ಇತಿ ತಕ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಸಿ ಕೇಶವ ಇತಿ
ಪ್ರಶ್ನೋ ನ ಕಥಂಚನ ಉಪಪದ್ಯತೆ. ಅಪ್ಪ ಅರ್ಜುನ, ನೀನ್ ಮಾತ್ರ ಜ್ಞಾನಕರ್ಮ ಕೂಡಿಸ್ಕೊಂಡು ಮಾಡ್ಬೇಕಡ. ಬೇರೆಯವ್ರು ಹೇಗಾದ್ರೂ ಇರಲಿ, ಬೇರೆಯವ್ರ ವಿಚಾರ ಇವಾಗ ಬೇಡ. ನಾನು ಬೇರೆಯವ್ರಿಗೆ ಬೇರೆ ಹೇಳಿದ್ದೀನಿ. ಬೇರೆಯವರು ಅಲ್ಲಿ ಕರ್ಮ ಜ್ಞಾನಯೋಗಿ ಸಾಂಖ್ಯಾನ ಕರ್ಮಯೋಗಿ ಅವ್ರಿಗೆ, ಮುಮುಕ್ಷುಗಳು ಸನ್ಯಾಸಿಗಳು ಜ್ಞಾನಯೋಗದಲ್ಲೇ ಇರಲಿ, ಗೃಹಸ್ಥರು ಕರ್ಮದಲ್ಲಿರಲಿ, ಅದನ್ನು ಕೂಡಿಸೋ ಬರಲ್ಲ. ನೀನ್ ಮಾತ್ರ ಎರಡನ್ನೂ ಕೂಡಿಸ್ಕೊಂಡು ಮಾಡ್ಬೇಕು. ಬುದ್ಧಿ ಕರ್ಮಣಿ, ಜ್ಞಾನವನ್ನು ಕರ್ಮವನ್ನು ನೀನು ಕೂಡಿಸ್ಕೊಂಡು ಅನುಷ್ಠಾನ ಮಾಡ್ಬೇಕು ಅಂತ ಹೇಳಿ ಏನಾದ್ರು ಹೇಳ್ಬಿಟ್ಟಿದ್ರೆ, ಹೇಳಿಲ್ಲ ಅವನ ಅಜಂಪ್ಷನ್ನು, ನೀನ್ ಹೇಳ್ದಂಗೆ ಹಾಗೆ ಹೇಳಿ ಅಲ್ಲ. ಯದಿ ಯಾ ಕರ್ಮನೋ ಜಾಸ್ತಿ ಬುದ್ಧಿ ಹಾಗೆ ಹೋಗ್ತೇವೆ. ಆವಾಗ ಕರ್ಮಕ್ಕಿಂತ ಹೆಚ್ಚದಾಗಿರೋ ಬುದ್ಧಿಯು ಹೇಳ್ದಂಗೆ ಆಯ್ತು ಅಂತ ಆಗಿ. ಅಲ್ಲ ಅನುಷ್ಠಾನ ಮಾಡ್ತಕ್ಕದ್ದಲ್ಲ ಮುಂದು. ಈ ಪ್ರಶ್ನೆಯಲ್ಲಿ ಮೊದಲನೇ ಇದರಲ್ಲಿ ಬುದ್ಧಿಗಿಂತ ಹೆಚ್ಚು ಅಂತ ಕೇಳಿದ್ರಿಂದಾನೇ ಬೇರೆ ಅಂತ ಮಾಡ್ಕೊಂಡು, ಆಯ್ತು. ಈಗ ಒಂದು ವೇಳೆ ಬುದ್ಧಿ ಹೆಚ್ಚು ಅಂತಾನೆ ಇಟ್ಕೊಳ್ಳೋಣ, ಅರ್ಜುನ ಅರ್ಥ ಮಾಡ್ಕೊಂಡಿದ್ ಸರಿ ಅಂತಾನೆ ಇಟ್ಕೊಳ್ಳೋಣ. ಹೆಚ್ಚು ಅಂತ ಇಟ್ಕೊಂಡ್ರು ಒಟ್ಟಿಗೆ ಮಾಡ್ಬೇಕು ಅಂತ ಹೇಳಿದ್ಮೇಲೆ ತಸ್ಕಿನ್ ಕರ್ಮಣಿ ಘೋರೆ ಮಾಡಿ ಯೋಜಿಸಿ ಅಂತ ಕೇಳಿದ್ದು ತಪ್ಪು ಅಂತಾರೆ. ಅದೇ ಅದೇ ಹೇಳ್ತಾನ ನಾನು. ಅರ್ಜುನಿಗೆ ಮಾತ್ರ ಅರ್ಜುನ ಇಚ್ಛೆ ಇದ್ದಿದ್ಯಲ್ಲ. ಮುಂದಿನ ವಾಕ್ಯ ಮಾಡಿದ್ರು ಅರ್ಜುನ ಶಿವ ಜಾಸ್ತಿ ಬುದ್ಧಿ ಅಷ್ಟೇ ಅದುವರೆ ವಾಕ್ಯ. ಅಲ್ಲಿ ಅರ್ಥ ಹೇಳ್ತೀನಿಪ್ಪ, ಅದಕ್ಕೆ ಅರ್ಥ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಕೇಳಿ. ನಚ ಅರ್ಜುನ ಇಚ್ಛೆ, ಅರ್ಜುನಿಗೆ ಜ್ಞಾನಕ್ರಮ ಎರಡನ್ನೂ ನೀನು ಕೂಡ್ಸ್ಕೊಂಡು ಅನುಷ್ಠಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟಿದ್ರೆ, ನೋಡೋ ಅರ್ಜುನ ನೀನ್ ಎರಡನ್ನೂ ಕೂಡ್ಸ್ಕೊಂಡು ಅನುಷ್ಠಾನ ಮಾಡ್ಬೇಕಣ, ನೀನ್ ಮಾತ್ರ ಒಂದ್ಬಿಟ್ಟು ಒಂದು ಮಾಡಬಾರ್ದು ಅಂತ ಹೇಳ್ಬಿಟ್ಟಿದ್ರೆ, ಅವಾಗ ಕರ್ಮಕ್ಕಿಂತ ಹೆಚ್ಚಿದ ಜ್ಞಾನವನ್ನು ಹೇಳ್ಬಿಟ್ಟಿದ್ದಾನೆ ಅಂತ ಆಗೋದ್ರಿಂದ ಹೆಲ್ಪ್ ಪ್ರಶ್ನೆ ಮಾಡಿ ಬರುತ್ತೆ. ನಿಂಗೆ ಎರಡು ಹೇಳಿದ್ಮೇಲೆ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿದಾಗಿದೆ ಅಂತ ಪ್ರಶ್ನೆ ಮಾಡಿ ಬರಲ್ಲಪ್ಪ. ನೀ ಎರಡು ಮಾಡ್ಬೇಕು ಅಂತ ಈಗ ನಚ ಅರ್ಜುನ ಸೇವ ಜಾಯಸಿ ಬುದ್ಧಿ ನಾನುಷ್ಠೇಯ ಇದು ಭಗವತ ಉಕ್ತಂ ಪೂರ್ವಂ. ಇತಿ ಕಲ್ಪಯಿತುಂ ಯುಕ್ತಂ ಯೇನ ಜಾಯಸಿ ಚೇತಿ ಪ್ರಶ್ನ ಸ್ಯಾತ್. ಅರ್ಜುನಿಗೆ ಮಾತ್ರ ಹೆಚ್ಚಿನದಾದ ಬುದ್ಧಿ ಇದೆಯಲ್ಲ, ಜ್ಞಾನ, ಅದು ಅನುಷ್ಠಾನ ಮಾಡ್ತಕ್ಕದ್ದಲ್ಲ ಅಂತ ಹೇಳಿ ಭಗವಂತ ಹಿಂದೆ ಹೇಳಿದಾನೆ, ಮಾಡಕ್ ಬರಲ್ಲ. ಅರ್ಜುನ ನೀನು ಮಾತ್ರ ಕರ್ಮಕ್ಕಿಂತ ಹೆಚ್ಚಿನ ಜ್ಞಾನ ಅನುಷ್ಠಾನ ಮಾಡಬಾರ್ದು ಕಣಪ್ಪ, ಬಾಕಿಯವರೆಲ್ಲ ಕರ್ಮಕ್ಕಿಂತ ಜ್ಞಾನ, ನೀನ್ ಮಾತ್ರ ಜಾಯಿಸಿ ಬುದ್ಧಿ ನಾನುಷ್ಠೇಯ, ಕರ್ಮಕ್ಕಿಂತ ಹೆಚ್ಚಿನದಾಗಿರ್ತಕ್ಕ ಜ್ಞಾನವನ್ನು ಅನುಷ್ಠಾನ ಮಾಡ್ತಕ್ಕದ್ದಲ್ಲ ಎಂಬುದಾಗಿ ಭಗವಂತ ಹಿಂದೆ ಹೇಳಿದಾನೆ ಅಂತ ಕಲ್ಪನೆ ಮಾಡಕ್ ಬರೋಲ್ಲ. ಹಾಗೆ ಕಲ್ಪನೆ ಮಾಡಕ್ ಬರೋದಾಗಿದ್ದೆ ಆ ಅರ್ಥದಲ್ಲಿ ಪ್ರಶ್ನೆ ಮಾಡಿದಾನೆ ಅಂತಂದು ಅನ್ಬಹುದಾಗಿತ್ತು. ಆ ಅರ್ಥದಲ್ಲಿ ಅದನ್ನ ಇಟ್ಕೊಂಡು ಅರ್ಜುನ ಹೀಗೆ ಹೇಳ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು ಹೇಳ್ಬೋದಾಗಿತ್ತು. ಏನು ಸ್ಯಾತ್ ವಾಕ್ಯ ಬಹಳ ಬಿಗಿದು, ಅಷ್ಟ ಅರ್ಥ. ಅರ್ಜುನಿಗೆ ಮಾತ್ರ ಕರ್ಮಕ್ಕಿಂತ ಹೆಚ್ಚಿನದಾದ ಜ್ಞಾನವು ಅನುಷ್ಠಾನ ಮಾಡತಕ್ಕದ್ದಲ್ಲ, ಬಾಕಿಯವರೆಲ್ಲ ಕರ್ಮಕ್ಕಿಂತ ಹೆಚ್ಚಿನ ಜ್ಞಾನ ಅನುಷ್ಠಾನ ಮಾಡ್ತಕ್ಕದ್ದು. ಅರ್ಜುನ ನೀನ್ ಮಾತ್ರ ಈ ಕರ್ಮಕ್ಕಿಂತ ಹೆಚ್ಚಿದ ಆತ್ಮಜ್ಞಾನ ಅನುಷ್ಠಾನ ಮಾಡ್ಕೊಡ್ದಕ್ಕಪ್ಪ ಅಂತ ಆ ರೀತಿ ಹಿಂದೆ ಹೇಳಿಲ್ಲ. ಹಾಗೇನಾದ್ರು ಹೇಳಿಬಿಟ್ಟಿದ್ರೆ ಆ ಅರ್ಥದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಿದ್ದಾನೆ ಅಂತಂದು ಅನ್ಬಹುದಾಗಿತ್ತು ಅಂತ ಇದ್ದಾನೆ. ಆ ಅರ್ಥ ಅದನ್ನ ಇಟ್ಕೊಂಡು ನನಗ್ ಮಾತ್ರ ಕಿಂಕರ್ಮಣಿ ಘೋರ ಅಂತಿದೆಯಲ್ಲ ಅಂತ ಒಂದು ಆ ಅರ್ಥದಲ್ಲಿ ಕೇಳ್ತಿದ್ದಾನೆ ಅಂತ ಹೇಳಿದ್ರೆ ಹೇಳ್ಬೋದು. ಜ್ಞಾನಶೀಚೆ ಕಮಲಸ್ಥೆ ಪ್ರಶ್ನೆ ಜ್ಞಾನಶೀಚೆ ಕಮಲಸ್ಥೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತಂದು ಅನ್ಬೋದಾಗಿತ್ತು ಆ ಅರ್ಥದಲ್ಲಿ. ನನಗ್ ಮಾತ್ರ ಪರ್ಟಿಕ್ಯುಲರ್ ಆಗಿ ಅರ್ಜುನ ಮಾತ್ರ ಕರ್ಮಕ್ಕಿಂತ ಹೆಚ್ಚಿನ ಜ್ಞಾನ ಅನುಷ್ಠಾನ ಮಾಡ್ತಕ್ಕದ್ದಲ್ಲ, ಮಾಡ್ಕೂಡ್ದು ಅಂತ ಹಿಂದೇನು ಹೇಳಿದ ಭಗವಂತ ಎಲ್ಲಿ 2ನೇ ಅಧ್ಯಾಯದಲ್ಲಿ. ಹಾಗೇನಾದ್ರೂ ಅರ್ಜುನ ಮಾತ್ರ ಕರ್ಮಕ್ಕಿಂತ ಹೆಚ್ಚಿನ ಜ್ಞಾನ ಅನುಷ್ಠಾನ ಮಾಡ್ತಕ್ಕದ್ದಲ್ಲ ಅಂತ ಆಗಿದ್ರೆ ಅದನ್ನ ಇಟ್ಕೊಂಡು ಅರ್ಜುನ ಪ್ರಶ್ನೆ ಮಾಡ್ತಿದ್ದಾನೆ ಅಂತಂದ್ರೂ ಅನ್ಬಹುದಾಗಿತ್ತು. ಅದನ್ನ ಇಟ್ಕೊಂಡು ನನ್ನ ಮನೆ ಹೀಗೆ ಹೇಳಿಲ್ಲ ಅಂತ ಹಾಗೂ ಮಾಡಕ್ ಬರಲ್ಲ ಅಂತ ಇದ್ದಾರೆ. ಹೌದು, ಅಲ್ಲ ಮೇಲೆ ಅರ್ಜುನ ಐತೆ ಬುದ್ಧಿಕರ್ಮಣಿ ಅನುಷ್ಠೇಯ ಇತ್ಯುಕ್ತೆ, ಬುದ್ಧಿಕರ್ಮ ಎರಡನ್ನೂ ನೀನು ಅನುಷ್ಠಾನ ಮಾಡ್ತಕ್ಕದ್ದಪ್ಪ, ಎರಡು ಕೂಡಿಸ್ಕೊಂಡು ಅಂತಾಗಿದ್ರೆ ಅವಾಗ ಕರ್ಮಕ್ಕಿಂತ ಜ್ಞಾನವನ್ನು ಹೇಳಿದಾನೆ ಅಂತಾಗಿ ಆಗಲೂ ಪ್ರಶ್ನೆ ಮಾಡಕ್ ಬರಲ್ಲ. ಎರಡೂ ಹೇಳಿದ್ಮೇಲೆ ಕರ್ಮಕ್ಕಿಂತ ಹೆಚ್ಚಿದಾಗಿದ್ದೆ ಅಂತ ಯಾಕೆ ಪ್ರಶ್ನೆ ಕೇಳ್ತಿದ್ದ ಅವನು? ಒಂದಕ್ಕಿಂತ ಒಂದು ಹೆಚ್ಚು ಅಂದಿದ ತಕ್ಷಣ ಮೊದಲನೇ ಅಸಂಪ್ಷನ್ನಲ್ಲಿ ಅದು ಬೇರೆ ಬೇರೆ ಅಂತ ಸಿದ್ಧವಾಗುತ್ತೆ. ಆ ರೀತಿ ಪ್ರಶ್ನೆ ಮಾಡ್ತಾರಂತ ಒಂದು ಅದಕ್ಕೆ ಇದು ಬೇರೆ ಬೇರೆ ಹೇಳಿದಾನೆ ಅಂದ್ರೆ ನಿಜ. ಆ ಅರ್ಥದಲ್ಲಿ ಕೇಳಿರೋದು ಅರ್ಜುನ ಅಲ್ಲಲ್ಲ. ಅರ್ಜುನ ನಿಜವಾಗಿ ಸರಿಯಾಗಿ ತಿಳ್ಕೊಂಡಿದ್ದಾನೆ, ಕರ್ಮಕ್ಕಿಂತ ಜ್ಞಾನ ಹೆಚ್ಚಿದು ಅಂತ ಭಗವಂತ ಹೇಳಿದ್ದಾನೆ.
ಆದ್ರೆ ಬೇರೆಯವ್ರಿಗೆ ಹೇಳಿರೋದು ಕರ್ಮ ಹೇಳಿರೋದೇ ಬೇರೆಗೆ, ಜ್ಞಾನ ಹೇಳಿರೋರಿಗೆ. ಅರ್ಜುನ ನನಗೆ ಅದನ್ನೇ ಕೊಡು, ನನಗೆ ಯಾಕೆ ಕರ್ಮ ದಪ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ನನಗೆ ಹೆಚ್ಚಿನದಾದ ಜ್ಞಾನವನ್ನೇ ಕೊಡು, ನೀನು ಸನ್ಯಾಸ ಮಾರ್ಗವನ್ನೇ ಉಂಟು ಮಾಡು, ನನ್ನನ್ನು ಯಾಕೆ ಘೋರ ಕರ್ಮದಲ್ಲಿ ತಳ್ತೀಯ ಅಂತ. ಅದು ನಿಜವಾದ ಸರಿ ಆ ಅರ್ಥ ಪ್ರಶ್ನೆ ಮಾಡ್ತಾ ಇದ್ದೇನೆ ಹೊಂದತ್ತೆ. ಹಾಗಿಲ್ಲದೇನೆ ಈ ವೃತ್ತಿಕಾರ ಹೇಳೋ ಹಾಗೇನೆ ಕೂಡಿಸ್ಕೊಂಡ್ ಮಾಡ್ಬೇಕು ಅಂತ ಅರ್ಥವಾಗ್ಬಿಟ್ಟಿದೆ. ಅರ್ಜುನಿಗೂ ಕೂಡಿಸ್ಕೊಂಡ್ ಮಾಡ್ಬೇಕು ಅಂತ ಹೇಳಿದಾನೆ ಅಂತಾಗಿ ಹೆಂಗೆ ಇದಕ್ಕಿದ ಹೆಚ್ಚಿದಾಗಿದ್ರೆ ಪ್ರಶ್ನೆ ಮಾಡಕ್ ಬರುತ್ತೆ ಅರ್ಜುನಿಗೆ ಒಂದು. ಇಲ್ಲ ಅದು ಯೂನಿವರ್ಸಲ್ ಆಗಿ ಎಲ್ರಿಗೂ ಹೇಳಿದ್ದಾರೆ, ಅರ್ಜುನನು ನಿಮಿತಿ ಮಾಡ್ಕೊಂಡು ನಿಮಿತಿ ಅಂತ ಅರ್ಜುನನ ಭಾವನೆ. ಮೊದಲು ಎರಡನೇ ಇರೋದು ಅದು ಒಂದೇ ಅಲ್ಲ, ಎರಡು ಮೂರು ತಗೊಳ್ತಾ ಇದ್ದೀವಿ ಇಲ್ಲಿ. ಅರ್ಜುನ ಆಯ್ತು ಎರಡನೇದು, ಹೌದು ಅದು ಎರಡನೇದು. ಹಾ ಮೂರನೇದು, ಹಾ ಅದು ಸರಿ. ಮೊದಲನೇ ಎರಡು ಅರ್ಥದಲ್ಲಿ ಯಾವ ಏನು ಅನ್ಗನ್ಸಿದ್ದು ಮೊದ್ಲು ಎರಡು ಅರ್ಥ, ಮೊದ್ಲು ಒಂದು ಅರ್ಜುನ ಆಯ್ತು ಎರಡನೇ ಅರ್ಥ. ಯದಿ ಭಗವತ ದ್ವಿತೀಯ ಅಧ್ಯಾಯ ಅದು ಮೊದಲನೇ ಅರ್ಥ. ಅರ್ಜುನ ಆಯ್ತು ಬುದ್ಧಿ ಕರ್ಮಣಿ ತ್ವಯ ಅದು ಎರಡನೇ ಅರ್ಥ. ಅರ್ಜುನ ಸೇವ ಹಾ ಕರೆಕ್ಟ್, ಹಾ ಹೌದು. ಮೊದಲನೇ ಎರಡು ಅರ್ಥದಲ್ಲಿ ಮೂರಲ್ಲೂ ಅರ್ಜುನಿಗೆ ಹೇಳ್ತಾರೆ. ಹೌದು, ಮೊದಲನೇ ಎರಡು ಅರ್ಥದಲ್ಲಿ ಅರ್ಜುನ ಯಾವ ರೀತಿ ಯೋಚಿಸಿರ್ತಾನೆ ಅಂದ್ರೆ ಯೂನಿವರ್ಸಲ್ ಆಗಿ ಭಗವಂತ ಸಮುಚ್ಚಯ ಮಾಡ್ಬೇಕು ಅನ್ನೋದು ವೃತ್ತಿಕಾರರ ಅಭಿಪ್ರಾಯ. ಅದು ಮೊದಲನೇ ಅರ್ಥದಲ್ಲಿ ಯಾಕೆ ಹೊಂದಲ್ಲ ಅಂದ್ರೆ ಜಾಯಸೀಚೆ ಕರ್ಮಣಸ್ಥೆ ಅಂದ ತಕ್ಷಣನೇ ಹೊಂದಲ್ಲ. ಎರಡನೇ ಅರ್ಥದಲ್ಲಿ ಒಂದು ವೇಳೆ ಜಾಯಸೀಚೆ ಕರ್ಮಣಸ್ಥೆ ಒಪ್ಕೊಂಡ್ರು ತಕ್ಕಿನ ಕರ್ಮಣಿ ಘೋರೆ ಮಾಡುವಂತಿ ಅಂತ ಹೇಳ್ಬೇಕು. ಆಯ್ತು ಒಂದು ಜಾಸ್ತಿ ಒಂದು ಕಡಿಮೆ ಅಂತಾನೆ ಇಟ್ಕೊಳ್ಳೋಣ. ಒಂದೇ ಅರ್ಥದಲ್ಲಿ ಜಾಸ್ತಿ ಕಡಿಮೆ ಅಂದ ತಕ್ಷಣನೇ ಬೇರೆ ಬೇರೆ ಅಂತ ಮಾಡ್ಬಿಡೋಲ್ಲ. ಎರಡನೇ ಅರ್ಥದಲ್ಲಿ ಒಂದ್ ಕಡಿಮೆ ಒಂದ್ ಜಾಸ್ತಿ ಇಟ್ಕೊಳ್ಳಿ ಪರವಾಗಿಲ್ಲ, ಅಂದ್ರೂ ಸೀರಿಯಸ್ ಆಗಿ ಮಾಡ್ಬೇಕು ಅಂದ್ಮೇಲೆ ಅದೇ 75 ಇದು 25 ಮಾಡ್ಲೇಬೇಕಲ್ಲ ಎರಡು. ಅದಕ್ಕೆ ತಕ್ಕಿನ ಕರ್ಮಣಿ ಘೋರೆ ಅಂತ ಕೇಳೋದು ತಪ್ಪು ಅಂತ. ಮೂರನೇ ಅರ್ಥದಲ್ಲಿ ನಾನು ಒಬ್ಬಂಗೆ ಹೇಳ್ತಾ ಇದ್ದಾನೆ ಅಂತ ಅವ್ನು ಅರ್ಥ ಮಾಡ್ಕೊಂಡ್ರೆ, ನಾನು ಒಬ್ಬಂಗೆ ಹೇಳ್ತಾ ಇದ್ದಾನೆ ಭಗವಂತ ಹಿಂಗ್ ಮಾಡುವಂತ ಬೇರೆಯವರೆಲ್ಲ ಮಾಡ್ಕೋಬಹುದು, ನನ್ನ ಒಬ್ಬಂಗೆ ಹಿಂಗ್ ಹೇಳ್ತಿದ್ದಾನೆ ಹಬ್ಬುವಂತಲ್ಲ ಅಂತ. ಹೌದು ಸರಿ. ನಾನು ಹೇಳೋದು ಅರ್ಜುನ ಆಯ್ಕೆ ಬುದ್ಧಿ ಕರ್ಮಣಿ ಅನುಷ್ಠೇಯ ಎನ್ನುವಾಗ ಅರ್ಜುನ ನೀನು ಬುದ್ಧಿ ಕರ್ಮ ಎರಡನ್ನೂ ಅನುಷ್ಠಾನ ಮಾಡ್ತಕ್ಕದ್ದಪ್ಪ, ನೀನು ಬಿಡಿಸಿ ಕೇಳ್ಬೇಡ ಅಂತ ಹಾಗೆ ಭಗವಂತ ಅಂದ್ರೆ ಕರ್ಮಕ್ಕಿಂತ ಹೆಚ್ಚಿದ ಜ್ಞಾನವನ್ನು ಹೇಳಿದಂತಾಗಿ ಅಂತಾಗಿ ಘೋರ ಕರ್ಮ ಯಾಕೆ ದಪ್ತಿಯ ಅಂತ ಹೆಂಗ್ ಪ್ರಶ್ನೆ ಮಾಡಕ್ ಬರುತ್ತೆ? ಎರಡನ್ನೂ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾಗ ಘೋರ ಕರ್ಮದಲ್ಲಿ ಯಾಕೆ ದಪ್ತಿಯ ಅಂತ ಪ್ರಶ್ನೆ ಮಾಡಕ್ ಬರೋದೇ ಇಲ್ಲ. ಇನ್ನು ಅರ್ಜುನ ಮಾತ್ರ ಹೆಚ್ಚಿನದಾಗಿರ್ತಕ್ಕಂಥ ಜ್ಞಾನ ಅನುಷ್ಠಾನ ಮಾಡ್ತಕ್ಕದ್ದಲ್ಲ, ನೀನ್ ಮಾತ್ರ ಮಾಡ್ಕೊಡ್ತು ಕೂಡ ನೀನು ಕರ್ಮದಲ್ಲೇ ಇರ್ಬೇಕು, ಹೆಚ್ಚಿದ ಜ್ಞಾನವನ್ನು ಮಾಡಬಾರ್ದು ಅಂತ ಭಗವಂತ ಹಿಂದೆ ಏನಾದ್ರು ಹೇಳಿದಾನೆ ಅಂತ ಇಟ್ಕೊಂಡ್ರೆ, ಹೇಳಿದಾನೆ ಅಂತ ಅಂದ್ಕೊಂಡ್ಬಿಟ್ರೆ ಆ ಅರ್ಥದಲ್ಲಿ ಅರ್ಜುನ ನನ್ನನ್ನು ಯಾಕೆ ಘೋರ ಕರ್ಮ ಜಪ್ತಾ ಇದೆಯಾ ಇದರಲ್ಲಿ ಪರಮಾತ್ಮ ನನಗೂ ಅದನ್ನೇ ಕೊಡು ಅಂತ ಕೇಳ್ಬೋದಾಗಿತ್ತು. ಆ ಅರ್ಥದಲ್ಲಿ ಪ್ರಶ್ನೆ ಕೇಳಿದಾನೆ, ಆ ಅರ್ಥದಲ್ಲಿ ಕೇಳಿಲ್ಲ. ನನಗ್ ಮಾತ್ರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಅರ್ಥದಲ್ಲಿ ಕೇಳಿಲ್ಲ ಅವನು. ಪ್ರಶ್ನೆ ಕೇಳಿಲ್ಲ ಅಂತ ಅನ್ಕೋಬೇಡಿ, ಏನು ಪ್ರಶ್ನೆ ಆದ್ಮೇಲೆ ಪ್ರಶ್ನೆ ಇದೆಯಲ್ಲ. ಗುರುಗಳೇ ಕರ್ಮಣ್ಯವಾಧಿಕಾರಸ್ಥೆ ಎಲ್ಲ ಅರ್ಜುನ್ ಹೇಳ್ದಾಗ ನಿನ್ ಅದೇ ಅಧಿಕಾರ ಅಂತ ಹೇಳ್ದಂಗೆ ಆಯ್ತಲ್ವಾ? ಹೌದೌದು ಕರೆಕ್ಟ್. ಮತ್ತೆ ನೀನ್ ಅದನ್ನೇ ಮಾಡು ಅಂತ ಹೇಳಿದ್ದಕ್ಕೆ ಪ್ರಶ್ನೆ ಅಲ್ವಾ? ಹಾ ಸರಿ, ವೃತ್ತಿಕಾರರು ಎಲ್ಲರೂ ಎರಡನ್ನೂ ಮಾಡ್ಬೇಕು ಅಂತ ಆದಾಗ ಅದಿಲ್ಲ, ಅದು ಮೊದಲನೇ ಪಕ್ಷ ಹೋಯ್ತು, ಎರಡೂ ಇಲ್ಲ ಅನ್ನೋದಾಯ್ತು. ಈಗ ಎರಡನೇ ಪಕ್ಷ ನೀವ್ ಹೇಳಿದ್ರಲ್ಲ, ಸಪೋಸ್ ಅರ್ಜುನ ನೀನ್ ಇದನ್ನೇ ಮಾಡು ನಿಂಗಿದೆ ಸರಿ ಅಂತ ಅವನ್ ಹೇಳಿದ್ದಿದ್ರೆ ಎರಡನೇ ಅಧ್ಯಾಯದಲ್ಲಿ ಅಂತ ಇವಾಗ ಅರ್ಜುನ ಮಾತ್ರ ಹೆಚ್ಚಿನ ಜ್ಞಾನ ಅನುಷ್ಠಾನ ಮಾಡ್ತಕ್ಕದ್ದಲ್ಲ, ನೀನು ಕರ್ಮನೇ ಮಾಡ್ಬೇಕು ಅಂತ ಹೇಳಿದ್ರೆ ಆ ಅರ್ಥದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ಅನ್ಬೋದಾಗಿತ್ತು. ಅದೇ ಆ ಅರ್ಥದಲ್ಲೇ ಅಲ್ವಾ ಹೇಳಿದ್ದು ನೀನು ಕರ್ಮ ಯೋಗ ಮಾಡು ಅಂತ. ಸೂಕ್ಷ್ಮ ಇದೆ ಈ ಮೂರನೇ ಅರ್ಥದಲ್ಲಿ. ಸಮುಚ್ಚಯನೇ ಮಾಡ್ಬೇಕು, ನೀನ್ ಒಬ್ಬಂಗೆ ಆಗಲ್ಲ ಕಣೋ ಅಂತ ಅರ್ಥ ತೆಗಿತಾರೆ. ಸಮುಚ್ಚಯ ನಿನ್ನ ಒಬ್ಬಂಗೆ ಆಗಲ್ಲ ಕಣೋ, ಸಮುಚ್ಚಯ ಆಗ್ಬೇಕು ಇಲ್ಲಿ, ನಿನ್ ಒಬ್ಬಂಗೆ ಆಗಲ್ಲ. ಈ ಮುಂದೆ ಹೋಗ್ತಾರೆ ಗುರುಗಳು ಅಲ್ಲಿಂದ ಅಂದ್ರೆ ನಿಂಗ್ ಒಬ್ಬಂಗ್ ಸಮುಚ್ಚಯ ಆಗಲ್ಲ, ಬರೀ ಕರ್ಮ ಮಾಡು ಅಂತನಾ? ಅಲ್ಲ, ಸಮುಚ್ಚಯ ಎಲ್ಲ ಯೂನಿವರ್ಸಲ್ ಆಗಿ ಸಮುಚ್ಚಯನೇ ಮಾಡ್ಬೇಕು, ನಿನ್ನ ಒಬ್ಬಂಗೆ ನೀ ಮಾತ್ರ ಕರ್ಮ ಮಾಡು ಅಂತ ಅನ್ಕೊಂಡಿದ್ದಾನೆ ಅಂತ. ಹಾ ಕರೆಕ್ಟ್, ನೀವ್ ಹೇಳ್ಬೇಡಿ. ಹೌದು, ಅಂದ್ರೆ ಯೂನಿವರ್ಸಲ್ ಆಗಿ ಸಮುಚ್ಚಯ ಮಾಡ್ಬೇಕು, ಆದ್ರೆ ಅರ್ಜುನ ನಿಂಗ್ ಸಮುಚ್ಚಯ ಆಗಲ್ಲ, ನೀ ಬರೀ ಕರ್ಮ ಮಾಡ್ಕೊಂಡಿರು ಅಂತ ಹೇಳ್ತಾ ಇದ್ದಾನೆ. ಹಾಗೆ ಹೇಳಿದ್ರೆ ಅವಾಗ ಪ್ರಶ್ನೆ ಮಾಡ್ಬೋದಿತ್ತು ಅರ್ಜುನ ಅಂತನಾ? ಹಂಗಲ್ಲಮ್ಮ, ಅರ್ಜುನ ಮಾತ್ರ ಹೆಚ್ಚಿದಾದ ಜ್ಞಾನ ಅನುಷ್ಠಾನ ಮಾಡಬಾರ್ದು
ಅಂದ್ರೆ ಏನ್ ಮಾಡ್ಬೇಕು ಕರ್ಮ ಮಾಡು ಅಂತ ಅಂದ್ರೆ ಹಾಗೆ ಅರ್ಥ ಅಲ್ವಾ ಗುರುಗಳೇ? ಹಂಗಲ್ಲ ಅರ್ಥ ಬೇಡ. ಇನ್ ವಾಕ್ಯ ನೋಡಿ, ಅರ್ಜುನ ಮಾತ್ರ ಕರ್ಮಕ್ಕಿಂತ ಹೆಚ್ಚಿನ ಜ್ಞಾನವನ್ನು ಅನುಷ್ಠಾನ ಮಾಡಬಾರ್ದು. ಅರ್ಜುನ ಮಾತ್ರ ಮಾಡಬಾರ್ದು, ಬಾಕಿಯವರೆಲ್ಲ ಮಾಡ್ಬೋದು. ಅರ್ಜುನ ಮಾತ್ರ ಕರ್ಮಕ್ಕಿಂತ ಹೆಚ್ಚಿನ ಜ್ಞಾನ ಅನುಷ್ಠಾನ ಮಾಡಬಾರ್ದು ಅಂತ ಆ ರೀತಿಯೇನು ಭಗವಂತ ಹೇಳಿಲ್ಲ ಹಿಂದೆ, ಹಾಗೇನು ಹೇಳಿಲ್ಲ. ಹಾಗೆ ಹೇಳಿದ್ರೆ ಆ ವರ್ಷದಲ್ಲಿ ಪ್ರಶ್ನೆ ಮಾಡ್ತಿದ್ದಾನೆ ಅಂತ ಮಾಡ್ಬೋದಾಗಿತ್ತು ಅಂತ ಇದ್ದಾರೆ. ಆ ವರ್ಷದಲ್ಲಿ ಪ್ರಶ್ನೆ ಮಾಡಿದ ಅರ್ಜುನಿಗೆ ಜ್ಞಾನ ಬೇಕು ಅಂತ ಅಪೇಕ್ಷೆಯಲ್ಲೇ ಪ್ರಶ್ನೆ ಮಾಡಿರೋದು. ನನಗೆ ಜ್ಞಾನವನ್ನೇ ಕೊಡು, ಕರ್ಮ ಬೇಡ ಅನ್ನೋಸಲೇ ಪ್ರಶ್ನೆ ಮಾಡಿರೋದು. ಅದು ಅರ್ಜುನಿಗೆ ಅನಧಿಕ ಜ್ಞಾನಕ್ಕೆ ಯೋಗ್ಯತೆ ಇಲ್ಲ ಅನ್ನೋದು ಹೇಳಿದಾನೆ. ನಿಜ ಹೇಳಿದಂಗೆ ಕರ್ಮಣ್ಯವಾಧಿಕಾರಸ್ಥೆ ಅನ್ನೋದ್ರಲ್ಲಿ ನೀನ್ ಕರ್ಮದಲ್ಲಿ, ಆದ್ರೆ ನೀನ್ ಮಾತ್ರ ಅನುಷ್ಠಾನ ಮಾಡ್ತಕ್ಕದ್ದಲ್ಲ ಅನ್ನೋ ಅಭಿಪ್ರಾಯ ಇಟ್ಕೊಂಡು ಹೇಳಿದಲ್ಲ ಅದು. ನೀನ್ ಫಸ್ಟ್ ಒಬ್ಬನೇ, ನಿನ್ನಂಥ ಯಾರು ಜ್ಞಾನಕ್ಕೆ ಯೋಗ್ಯರಲ್ವೋ ಅವರೆಲ್ಲರಿಗೂ ಕರ್ಮಣ್ಯವಾಧಿಕಾರಸ್ಥೆ ಅಂತ ಹೇಳಿರೋದು. ನಿನಗ್ ಮಾತ್ರ ಕರ್ಮಣ್ಯಾಧಿಕಾರ, ಬೇರೆಯವರಿಗಲ್ಲ ಅಂತ ಹಾಗಲ್ಲ. ಯಾರ್ಯಾರಿಗೆ ಆತ್ಮಜ್ಞಾನದ ಅಧಿಕಾರವಿಲ್ವೋ ಅವ್ರಿಗೆಲ್ಲರಿಗೂ ಕರ್ಮಣ್ಯವಾಧಿಕಾರ ಅಂತ ಹೇಳಿರೋದು. ಅದಕ್ಕೆ ನೀವು ಹಾಗರ್ಥ ಮಾಡಿ ನನಗ್ ಮಾತ್ರ ಕರ್ಮದಲ್ಲಿ ಅಧಿಕಾರ, ನಾನು ಜ್ಞಾನ ಪಡ್ಕೋಬಾರ್ದು ಅಂತ ಹಾಗೆ ಹೇಳ್ತಾ ಇದ್ದಾನೆ ಅಂತ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾನೆ, ಮಾಡಕ್ ಬರಲ್ಲ. ಅರ್ಜುನ ನಿಮಿತ್ತೀಕೃತ್ಯ ಅಷ್ಟೇ, ನಿಮಿತ್ತ ಇಟ್ಕೊಂಡು ಯಾರ್ಯಾರ ಚಿತ್ತ ಶುದ್ಧಿ ಆಗಿಲ್ಲ ಅವರೆಲ್ಲ ಕರ್ಮಾನುಷ್ಠಾನ ಮಾಡಿ ಅಂತಾನೆ ಉದ್ದೇಶ. ಕರ್ಮಣ್ಯವಾಧಿಕಾರಸ್ಥೆ ನೀ ಮಾತ್ರ ಜ್ಞಾನ ಹೆಚ್ಚಿದಾದ ಜ್ಞಾನವನ್ನು ಅನುಷ್ಠಾನ ಮಾಡ್ತಕ್ಕದ್ದಲ್ಲ, ನೀವು ಕರ್ಮದಲ್ಲೇ ಇರಬೇಕು ಅಂತ ಹೇಳಿದಾನೆ ಅಂತ ಅರ್ಥ ಮಾಡ್ಕೊಂಡು, ಯಾಕೆ ಕರ್ಮಕ್ಕಿಂತ ಹೆಚ್ಚಿನ ಜ್ಞಾನ ನಾನು ಯಾಕೆ ಮಾಡಬಾರ್ದು ಕೇಳ್ತಾ ಇದ್ದಾನೆ ಅಂತ ಅಂದ್ರೂ ಅನ್ಬೋದಾಗಿತ್ತು. ಹಾಗೆ ಅವನು ಒಬ್ಬನು ಮಾತ್ರ ಹೇಳ್ತಾ ಇರೋ ವಾಕ್ಯ ಅಲ್ಲ ಅದು. ನೀನು ಮಾತ್ರ ಜ್ಞಾನ ಅನುಷ್ಠಾನ ಮಾಡ್ಕೊಂಡು ಹೇಳೋ ವಾಕ್ಯ ಅಲ್ಲ. ಇವಾಗ ನೋಡಿ, ಯದಿ ಪುನಃ ಏಕಸ್ಯ ಪುರುಷಸ್ಯ ಜ್ಞಾನಕರ್ಮಣೋ ವಿರೋಧಾತ್ ಯುಗವದನುಷ್ಠಾನ ನ ಸಂಭವತಿ ಇತಿ ಭಿನ್ನ ಪುರುಷಾನುಷ್ಠೇಯತ್ವಂ ಭಗವತಾ ಪೂರ್ವಮುಕ್ತಂ ಸ್ಯಾತ್ ತತೋಯಂ ಪ್ರಶ್ನಃ ಉಪನ್ನಃ ಜಾಯಸಿ ಚೇತ್ ಇತ್ಯಾದಿ. ಒಂದ್ ವೇಳೆ ಹೀಗೆ ಆಗಿದ್ರೆ ಏನೋ ಒಬ್ಬ ಪುರುಷನಿಗೆ ಜ್ಞಾನವನ್ನು ಕರ್ಮವನ್ನು ಕೂಡಿಸ್ಕೊಂಡು ಅನುಷ್ಠಾನ ಮಾಡೋಕ್ಕಾಗಲ್ಲ. ಯಾಕೆ? ವಿರೋಧದಿಂದ. ಜ್ಞಾನ ಕರ್ಮಗಳಿಗೆ ಪರಸ್ಪರ ವಿರೋಧದಿಂದ ಎರಡನ್ನೂ ಕೂಡಿಸ್ಕೊಂಡು ಅನುಷ್ಠಾನ ಮಾಡೋಕ್ ಆಗೋದಿಲ್ಲ ಅಂತ. ಆದ್ದರಿಂದ ಇತಿ ಹೇತ್ವರ್ಥ ಐತಿ. ಆದ್ದರಿಂದ ಬೇರೆ ಬೇರೆ ಪುರುಷರು ಅನುಷ್ಠಾನ ಮಾಡಿದ್ರು. ಒಂದು ಸುರೇಶ ಜ್ಞಾನ ಮಾಡ್ಲಿ, ಕುಮಾರ ಕರ್ಮ ಮಾಡ್ಲಿ, ಈ ರೀತಿ ಇದ್ದಿದ್ರೆ ಆವಾಗ ಭಗವಂತ ಹಾಗೆ ಹೇಳಿದಾನೆ ಅಂದ್ರೆ ಅವಾಗ ಈ ಪ್ರಶ್ನೆ ಹೊಂದತ್ತೆ. ಒಬ್ಬರಿಗೆ ಜ್ಞಾನ ಹೇಳಿದೀನಿ, ಒಬ್ಬರಿಗೆ ಕರ್ಮ ಹೇಳಿದೀನಿ ಅಂತ ಅದನ್ನ ಇಟ್ಕೊಂಡು ಅರ್ಜುನ ಒಬ್ಬರಿಗೆ ಜ್ಞಾನ ಒಬ್ಬರಿಗೆ ಕರ್ಮ ಹೇಳಿದೆಯಲ್ಲ, ನನಗೂ ಜ್ಞಾನವನ್ನೇ ಕೊಡು ಅನ್ನೋ ಅರ್ಥದಲ್ಲಿ ಕೇಳ್ತಾ ಇದ್ದಾನೆ ಅಂತ ಹೊಂದತ್ತೆ. ಒಬ್ಬರಿಗೆ ಎರಡು ಹೇಳಿಲ್ಲಪ್ಪ, ಬೇರೆ ಬೇರೆ ಹೇಳಿದ್ದು. ಆದ್ರೆ ಒಬ್ರಿಗೆ ಕರ್ಮ ಒಬ್ರಿಗೆ ಜ್ಞಾನ ಹೇಳಿದ್ಮೇಲೆ ಕರ್ಮ ಕೇಳಿಸ್ಕೊಂಡವನು ನನಗೂ ಜ್ಞಾನವನ್ನೇ ಕೊಡು ಕೇಳ್ಬಹುದಲ್ಲ. ಒಬ್ರಿಗೆ ಜ್ಞಾನ ಒಬ್ರಿಗೆ ಕರ್ಮ ಹೇಳಿದಾನೆ, ಕರ್ಮ ಯಾರಿಗೆ ಹೇಳಿದಾನೋ ಅವ್ನು ಕೇಳ್ಬೋದಲ್ಲ, ನಂಗೆ ಕರ್ಮ ನನಗೂ ಜ್ಞಾನ ಕೊಡು ಕೇಳ್ಬೋದಲ್ಲ. ಹಾಗೆ ಅರ್ಜುನಿಗೆ ನಿನಗೆ ಕರ್ಮದಲ್ಲಿ ಅಧಿಕಾರ ಇರೋದು, ಕರ್ಮದಲ್ಲಿ ಯೋಗ್ಯತೆ ಇರೋದು, ಜ್ಞಾನ ಅನುಷ್ಠಾನ ಮಾಡೋದು ಬೇರೆಯವರು ಅಂತ ಇಟ್ಕೊಂಡು ಅರ್ಜುನ ಅಯ್ಯೋ ನನಗೂ ಅದೇ ಇದೆ ಚೆನ್ನಾಗಿತ್ತಿತ್ತಲ್ಲ, ನನಗೂ ಕೂಡ ಕರ್ಮಕ್ಕಿಂತ ಜ್ಞಾನ ಹೆಚ್ಚಿನದಾಗಿದ್ರೆ ಆ ಹೆಚ್ಚಿದಾದ ಜ್ಞಾನ ನಾನು ಅದನ್ನೇ ಅನುಸರಣೆ ಮಾಡ್ತೀನಿ, ನನಗೂ ಅದರಿಂದ ಶ್ರೇಯಸ್ಸಾಗುತ್ತೆ, ನಾನು ಅದನ್ನೇ ಮಾಡ್ಬೋದಲ್ಲ ಅಂತ ಕೇಳ್ತಾ ಇದ್ದಾನೆ ಅಂತ ಸರಿ ಆಗುತ್ತದೆ. ಆ ಅರ್ಥದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ. ಆಮೇಲೆ ಇನ್ನೊಂದು ಏನು ಬರುತ್ತೆ, ನೀನು ಅವ್ರಿಗೆ ಸೂಕ್ಷ್ಮವಾಗಿ ಭಗವಂತ ಏನಾರು ಅರ್ಜುನ ಒಬ್ಬನಿಗೆನೆ ನೋಡ ನೀನ್ ಮಾಡ್ಬೇಕು ಅಂದ್ರೆ ಅವನು ಇದು ಹೆಚ್ಚು ಇದು ಕಡಿಮೆ ಅಂತ ಕೇಳಿದಾಗ ಭಗವಂತ ಉತ್ತರ ಕೊಡೋದ್ರಲ್ಲಿ ಬರೀ ಕರ್ಮ ಹೇಳಿದ್ನಲ್ಲೋ ಅದು ಹೆಚ್ಚಿದ್ರೇನೋ ಕಮ್ಮಿ ಇದ್ರೇನೋ ನೀನ್ ಇದನ್ನೇ ಮಾಡು ಅಂತ ಹೇಳೋದು ನೀನ್ ಇದನ್ನೇ ಮಾಡು ಅಂತ ಹೇಳ್ಬೇಕಾಗಿತ್ತು. ಹಂಗ ಉತ್ತರ ಕೊಟ್ಟಿಲ್ಲ. ವಿಷಯವಾಗಿ ನಾನು ಹೇಳಿದ್ರೆ ಭಗವಂತ ಹೇಳೋದು ನೀ ಕರ್ಮ ಮಾಡು ಅರ್ಜುನ ಇನ್ನೊಂದು ಪ್ರಶ್ನೆ ಕೇಳ ಕೊಡು ನಾನು ಅದೇ ಕೊಡು ಅಂದಾಗ ಭಗವಂತ ಉತ್ತರ ಹೇಳ್ಬೇಕಾಗಿತ್ತು. ನೋಡಿ ನೀನ್ ಆಗ್ಲೇ ಹೇಳಿಲ್ವಾ ಬರೀ ಕರ್ಮ ಮಾಡೋದು ನನ್ಗೆ ಅಷ್ಟೇ ಸಾಕು ಅಂತ, ನೀನು ತಿರ್ಗಾ ಯಾವ ಪ್ರಶ್ನೆ ಕೇಳ್ತಿದ್ಯಾ ಅಂತ ಹೇಳ್ಬೇಕಾಗಿತ್ತು. ಈ ಒಂದು ಭಾಷ್ಯದಲ್ಲಿ ಮೊದಲು ಸಮುಚ್ಚಯವಾದವನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಒಂದ್ ರೀತಿ ಪ್ರಶ್ನೆ ಹೊಂದಲ್ಲ ಅಂತ ಹೇಳಿ, ಇನ್ನೊಂದು ರೀತಿ ಪ್ರಶ್ನೆ ಹೊಂದಲ್ಲ ಅಂತ ಹೇಳಿ ಒಂದೇ ವ್ಯಕ್ತಿಗೆ ಒಂದೇ ಸಮಯದಲ್ಲ, ಒಂದೇ ವ್ಯಕ್ತಿಗೆ ಬೇರೆ ಬೇರೆ ಸಮಯದಲ್ಲಿ ಅಥವಾ ಬೇರೆ ಬೇರೆ ವ್ಯಕ್ತಿಗಳಿಗೆ ಒಂದೇ ಸಮಯದಲ್ಲಿ ಈ ಹೇಳಿದ್ರೆ ಇದನ್ನ ಪ್ರಶ್ನೆ ಹೊಂದುತ್ತೆ ಅಂತ ಸಿದ್ಧ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್ ಹೌದು. ಒಬ್ಬ ವ್ಯಕ್ತಿಗೆ ಬೇರೆ ಬೇರೆ ಸಮಯದಲ್ಲಿ ಆಗುತ್ತೆ, ಬೇರೆ ಬೇರೆ ವ್ಯಕ್ತಿಗೆ ಎರಡು ಆಗುತ್ತೆ. ಒಬ್ಬ ವ್ಯಕ್ತಿಗೆ ಒಂದೇ ಸಮಯದಲ್ಲಿ ಎರಡು ಆಗಲ್ಲ ಅನ್ನೋದೇ ಇದಕ್ಕೆ ಇದು ಸಮಸ್ಯೆ ಖಂಡನೆ. ಕರೆಕ್ಟ್. ಅವಿವೇಕದ ಸ್ಪಷ್ಟಕಲ್ಪನಾಯಾಮಪಿ ಭಿನ್ನಪುರುಷಾನುಷ್ಠೇಯತ್ವೇನ ಜ್ಞಾನಕರ್ಮನಿಷ್ಠಯೋಃ ಭಗವತಃ ಪ್ರತಿವಚನಂ ನೋಪಪದ್ಯತೆ.
ಭಗವಂತ ಕೂಡ್ಸಿಕೊಂಡೇ ಮಾಡ್ಬೇಕು ಅಂತ ಹೇಳಿದಾನೆ. ಅರ್ಜುನ ಅರ್ಥ ಮಾಡ್ಕೋದಿನ ಅವಿವೇಕದಿಂದ ಇದಕ್ಕಿಂತ ಅದು ಹೆಚ್ಚಾಗಿದ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ಕಲ್ಪಿಸುವುದಾದರೆ, ಭಗವಂತ ಏನ್ ಹೇಳಿದಾನೆ? ಎರಡನ್ನೂ ಕೂಡ್ಸ್ಕೊಂಡು ಮಾಡು ಅಂತ ಹೇಳಿದಾನೆ. ಅರ್ಜುನ್ಗೆ ಅದು ಅರ್ಥ ಆಗಲಿಲ್ಲ. ಅವಿವೇಕದಿಂದ ಕರ್ಮಕ್ಕಿಂತ ಜ್ಞಾನ ಹೆಚ್ಚದಾಗಿದ್ರೆ ಅಂತ ಹೇಳಿ ಆ ಅರ್ಥ ಮಾಡ್ಕೊಂಡು ಪ್ರಶ್ನೆ ಮಾಡ್ತಿದ್ದಾನೆ. ಭಿನ್ನ ಪುರುಷಾನುಷ್ಠೇನ ಜ್ಞಾನಕರ್ಮನಿಷ್ಠೆಯೋ, ಬೇರೆ ಬೇರೆ ಪುರುಷಾನುಷ್ಠಾನ ಮಾಡ್ತಕ್ಕದ್ದಾಗಿ ಜ್ಞಾನಕನಿಷ್ಠ ಕರ್ಮನಿಷ್ಠೆಗಳನ್ನು ಭಗವಂತ ಉತ್ತರ ಕೊಟ್ಟಿದ್ದೀಯಲ್ಲ. ಕರ್ಮಯೋಗ ಜ್ಞಾನಯೋಗಿನ ಸಾಂಖ್ಯಾನ ಕರ್ಮಯೋಗಿನ ಯೋಗಿನ ಅಂತ ಹೇಳಿ ಬೇರೆ ಬೇರೆ ಪುರುಷಾನುಷ್ಠಾನ ಮಾಡ್ತಕ್ಕದ್ದು ಎಂಬುದಾಗಿ ಉತ್ತರ ಕೊಟ್ಟಿದ್ದೀಯಲ್ಲ, ಉತ್ತರ ಕೊಟ್ಟಿದ್ದು ಸರಿಯಾಗಲ್ಲ. ಅವಾಗ ಅರ್ಜುನ ಅವಿವೇಕದಿಂದ ಪ್ರಶ್ನೆ ಮಾಡಿದ್ದಾಗಿದ್ರೆ ಭಗವಂತ ಉತ್ತರ ಕೊಟ್ಟಿದ್ದು ಏನೇ ಅರ್ಜುನ ಅವಿವೇಕ ಹೀಗೆ ಪ್ರಶ್ನೆ ಮಾಡ್ತಾ ಇದೀಯಾ, ನಾನು ಹಾಗೆ ಇದ್ ಮಾಡಿದ್ದೀನಿ ಹೇಳಿದೀನಿ ಅಂತ ಕೇಳಿ ಹೇಳ್ಬೇಕಾಗಿತ್ತು. ಕರೆಕ್ಟಾಗಿ ಪ್ರಶ್ನೆ ಮಾಡಿದಾನೆ ಅಂತ ಇಟ್ಕೊಂಡೆ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾನೆ ಹೊರತು ಅವನು ಅವಿವೇಕದಿಂದ ಪ್ರಶ್ನೆ ಮಾಡಿದ್ರೆ ಅವಿವೇಕದಿಂದ ಉತ್ತರ ಕೊಡಕ್ ಬರಲ್ಲ ಭಗವಂತ. ಭಗವಂತ ಸರಿಯಾಗಿ ಉತ್ತರ ಅವಾಗ ಅವನನ್ನ ಬೈಬೇಕಾಗಿತ್ತು. ಏನ್ ಹೀಗೆ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ನಾನು ಎರಡನ್ನೂ ಕೂಡ್ಸ್ಕೊಂಡ್ ಮಾಡು ಅಂತ ಹೇಳ್ತಾ ಇರ್ಬೇಕಾದ್ರೆ ಇದಕ್ಕಿಂತ ಹೆಚ್ಚಾಗಿದ್ದೆ ಹೆಂಗೆ ಪ್ರಶ್ನೆ ಮಾಡ್ತಿದ್ದೆ ಅಂತ ಬೈಬೇಕಾಗಿತ್ತು. ಹಂಗ್ ಬೈಲಿಲ್ಲ. ಇಲ್ಲ, ಎರಡು ಬೇರೆ ಬೇರೆ ಮಾಡ್ತಕ್ಕದ್ದು, ಭಿನ್ನ ಪುರುಷಾನುಷ್ಠೇತ್ವೇನ ಬೇರೆ ಬೇರೆ ಪುರುಷಾನುಷ್ಠಾನ ಮಾಡ್ತಕ್ಕದ್ದು ಎಂಬುದಾಗಿ ಜ್ಞಾನಕರ್ಮನಿಷ್ಠ ಕರ್ಮನಿಷ್ಠಗಳನ್ನ ಈ ರೀತಿ ಭಗವಂತ ಉತ್ತರ ಕೊಟ್ಟಿದ್ದು ಹೊಂದುತ್ತಿರ್ಲಿಲ್ಲ. ಇದು ತುಂಬಾ ಲಾಜಿಕ್. ಇದು ಭಾಷಿಗಾರರು ತುಂಬಾ ಲಾ ಪಾಯಿಂಟ್ ಇಟ್ಟು ಹೀಗೆ ಹೇಳಿದ್ರೆ ಹೀಗಾಗ್ತಿತ್ತು, ಹೀಗೆ ಹೇಳಿದ್ರೆ ಹೀಗಾಗ್ತಿತ್ತು, ಪಾಯಿಂಟ್ ಭಾಷಿಗಾರ ಮಾಡ್ತಿದ್ದಾರೆ. ಸ್ವಲ್ಪ ಮೊದಲೇ ಸಲ ಪಾಠದವರಿಗೆ ತುಂಬಾ ಕಷ್ಟ ಆಗುತ್ತೆ ಇದು ಅರ್ಥ ಆಗೋದು. ಇದೇನೋ ಏನೋ ಅಂಬಿಗಿಡಿ ಗೊಂದಲ ಆಗತ್ತೆ, ಏನೋ ಕಸರತ್ ಮಾಡ್ತಾ ಇದ್ದಾರೆ ಅಂತ. 4 ಸಲ ಓದಿ ನಾವು ಉಳಿಸ್ಕೋಬೇಕು. ಕಷ್ಟ ಇದು. ನನಗೂ ಮೊದಲೇ ಸಲ ಪಾಠ ಆದಾಗ ತುಂಬಾ ಕಷ್ಟ ಆಗ್ತಿತ್ತು, ಏನು ಗೊತ್ತಾಗ್ತಾನೆ ಇರಲಿಲ್ಲ ಏನ್ ಹೇಳ್ತಿದ್ದಾರೆ ಅಂತ. ನಾಗರಾಜ್ ಜೊತೆಗೆ ಗುರುಗಳೇ, ಈ ಪ್ರಶ್ನೆಗೆ ಅವಕಾಶ ಎಲ್ಲಿ ಬಂತು? ಅರ್ಜುನ ಕೇಳಿದ್ದು ಸ್ಟ್ರೈಟ್ ಕ್ವಶನ್ ಅಲ್ಲ, ಸ್ಟ್ರೈಟ್ ಅಂತ ನಾವು ಒಪ್ತೀವಿ, ಅವನು ಒಪ್ಪಲ್ಲ. ಸಮುಚ್ಚಯವಾದಿ ಗೀತೆಯಲ್ಲಿ ಜ್ಞಾನಕರ್ಮನ ಕೂಡ್ಸ್ಕೊಂಡ್ ಮಾಡ್ಬೇಕು ಅಂತ ಭಗವಂತ ಹೇಳಿದಾನೆ, ಇಟ್ಕೊಂಡ್ಬಿಟ್ಟಿದ್ದಾನೆ. ಯಾರು ಸಮುಚ್ಚಯವಾದಿ ಇದಲ್ಲ, ಜ್ಞಾನಕರ್ಮಗಳನ್ನು ಕೂಡ್ಸ್ಕೊಂಡ್ ಮಾಡ್ಬೇಕು ಅಂತ ವಾದ ಮಾಡುವ ಒಬ್ಬ ವಾದಿ, ವೃತ್ತಿಕಾರ. ಹೌದು, ವೃತ್ತಿಕಾರರಿಗೆ ಉತ್ತರ ಕೊಡೋದಕ್ಕೆ ಶಂಕರಾಚಾರ್ಯರು ಬೇರೆ ಬೇರೆ ಸಂದರ್ಭಗಳನ್ನ ತಗೊಂಡು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೌದು, ಆ ಕಾಂಟೆಕ್ಸ್ಟ್ ಅಲ್ಲಿ ಅರ್ಜುನನ್ ಮೇಲೆ ಯಾಕೆ ಹಾಕ್ತಾ ಇದಾರೆ? ಅದು ಅರ್ಜುನ ಯಾವುದೋ ಒಂದು ಡೈರೆಕ್ಷನ್ ಅಲ್ಲ, ಯಾವುದೋ ಒಂದು ರೀತಿಯಲ್ಲಿ ಅವನು ಕೇಳಿದ ಪ್ರಶ್ನೆಗೆ ಅವನಿಗೆ ಉತ್ತರ ಕೊಟ್ಟಿದ್ದಾಯ್ತು. ಇದು ಸಾರ್ವಜನಿಕವಾಗಿ ಅಥವಾ ಇದನ್ನ ಫಾಲೋ ಮಾಡ್ಬೇಕು ಅಂತ ಹೇಳುವಂತಹ ವೃತ್ತಿಕಾರರಿಗೆ ಈ ತರದ ಉತ್ತರ ಅನುತರನೇ ಕೊಡ್ಬೇಕಾಗಿತ್ತಿಲ್ಲ. ಇಲ್ಲೇ ಅರ್ಜುನನ್ ಮೇಲೆ ಹಾಕೊಂಡಿದ್ರೆ ಇದು ಅರ್ಜುನನ್ ಮೇಲೆ ಹೊಂದೋದೇ ಇಲ್ಲ ಅಂತ ಹೇಳುವಂತ ಪ್ರಸಂಗಗಳಲ್ಲಿ ಅರ್ಜುನನ್ ಮೇಲೆ ಯಾಕೆ ಹೊಂದಲ್ಲ? ಅವನಿಗೆ ಕರ್ಮಣ್ಯವಾಧಿಕಾರಸ್ಥೆ ಅಂತ ಮೀನಮ್ಮ ಹೇಳಿದಾಗೆ ಅದನ್ನ ಹೇಳ್ಬಿಟ್ಟಾದ್ಮೇಲೆ ಇಲ್ಲಿ ಹೊಂದಲ್ಲ ಅಂತ ಹೇಳಿದ್ರೆ ಅದು ಅದೇ ಹೊಂದಲ್ಲ. ಅಲ್ಲ, ಅರ್ಜುನ ವಾಕ್ಯ ಇಟ್ಕೊಂಡೆ ಅವ್ರು ಚರ್ಚೆ ಮಾಡ್ತಾರೆ. ಅರ್ಜುನ ವಾಕ್ಯ ಇಟ್ಕೊಂಡೆ ಜ್ಞಾನಕರ್ಮ ಸಮುಚ್ಚಯ ಪ್ರೂವ್ ಮಾಡ್ತಾರೆ ಅವರು. ಅರ್ಜುನ ವಾಕ್ಯ ಇಟ್ಕೊಂಡೆ ಪ್ರೂವ್ ಮಾಡಕ್ ಹೋದಾಗ ವಾಕ್ಯ ಇಟ್ಕೊಂಡು ಆಗಲ್ಲ ಅಂತ ತೋರಿಸ್ಕೊಡ್ಬೇಕಲ್ಲ. ಅಲ್ಲ, ಅವನ ಅರ್ಥ ಇದು ಒಂದು ಹೇಗೆ ಶಂಕರಾಚಾರ್ಯರು ತಗೊಂಡ್ರು? ಅಲ್ಲ, ಕೆಲವರು ಹಾಗೆ ಅನ್ಕೋತಾರೆ. ಅರ್ಜುನನ್ ಪ್ರಶ್ನೆ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲ, ಇದೆ ಕೆಲವರು ಅನ್ಕೋತಾರೆ ಅನ್ನೋದನ್ನ ಕೆಲವರು ಹೇಗೆ ಅನ್ಕೋತಾರೆ? ಅರ್ಜುನನ್ ಅವರು ಗೀತಾ ಭಾಷೆ ವೃತ್ತಿಕಾರರು ಬಹಳ ವಿದ್ವಾಂಸದವರು, ಸಾಮಾನ್ಯರಲ್ಲ, ತುಂಬಾ ದೊಡ್ಡವರು ಬರ್ತವರು. ಅವರೇ ಬೇರೆ ರೀತಿ ಮಾಡ್ಬಿಟ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಡ್ಬೇಕು. ಅರ್ಜುನ ಪ್ರಶ್ನಾರ್ಥವನ್ನೇ ಅವರು ತಿರುಗಿಸಿದ ಮೇಲೆ ಅದಕ್ಕೆ ಉತ್ತರ ಕೊಡ್ಲೇಬೇಕಲ್ಲ. ಇಲ್ಲದೆ ಶಂಕರಾಚಾರ್ಯ ಹೇಳಿದ್ದು ಅವನ್ನೇ ಇದಾಗ್ಬಿಡುತ್ತಲ್ಲ, ಅವ್ನ ಮುಗುನೇ ಕೇಳಿದ್ರು ಅಂತ ಆಗ್ಬಿಡುತ್ತೆ ಹೊರತು ಅವ್ರಿಗೆ ಉತ್ತರ ಆಗೋದೇ ಇಲ್ಲ. ಹೇಳ್ಬೇಕು. ನಚ ಅಜ್ಞಾನ ನಿಮಿತ್ತ ಭಗವತ್ ಪ್ರತಿವಚನ ಕಲ್ಪನೀಯಂ. ಅರ್ಜುನ ಏನೋ ದಡ್ಡದಿಂದ ಪ್ರಶ್ನೆ ಮಾಡ್ದ ಅಂತ ಅಂದು ಒಪ್ಕೊಂಡ್ಬಿಡ್ಬೋದು. ಆದ್ರೆ ಭಗವಂತ ದಡ್ಡ ಪೆದ್ದರಿಂದ ಉತ್ತರ ಕೊಟ್ಟ ಅಂತ ಯಾರು ಕಲ್ಪನೆ ಮಾಡಕ್ಕಾಗಲ್ಲ. ಭಗವಂತನ ಪ್ರತಿವಚನ ಅದು ಅಜ್ಞಾನ ನಿಮಿತ್ತ ಕೊಟ್ಟ ಪ್ರತಿವಚನ. ದಡ್ಡತನದಿಂದ ಏನೇನೋ ಉತ್ತರ ಕೊಟ್ಬಿಟ್ಟ ಅಂತ ಹಾಗೆ ಮಾತ್ರ ಯಾರು ಒಪ್ಪಲ್ಲ. ಯಾಕಂದ್ರೆ ಭಗವಂತ ಸರ್ವಜ್ಞ, ಅವನು ಸರ್ವಜ್ಞ ಅಂತ ಒಪ್ಕೊಂಡಿರೋದ್ರಿಂದ ಭಗವಂತನ ಪ್ರತಿವಚನ ಅಜ್ಞಾನ ನಿಮಿತ್ತವಾದ ಪ್ರತಿವಚನ ಅಂತ ಕಲ್ಪಿಸೋಕಂತೂ ಆಗೋದೇ ಇಲ್ಲ. ಅಸ್ಮಾಚ್ಚ ಭಿನ್ನ ಪುರುಷಾನುಷ್ಠೇಯತ್ವೇನ ಜ್ಞಾನಕರ್ಮನಿಷ್ಠಯೋ ಭಗವತ ಪ್ರತಿವಚನ ದರ್ಶನಾತ್
ಜ್ಞಾನಕರ್ಮಣೋ ಸಮುಚ್ಚಯಾನುಪತ್ತಿ. ಈ ಒಂದು ಬೇರೆ ಬೇರೆ ಪುರುಷಾನುಷ್ಠಾನ ಮಾಡತಕ್ಕದ್ದಾಗಿದೆ ಜ್ಞಾನಿಷ್ಠೆ ಕರ್ಮನಿಷ್ಠೆ ಅಂತ ಹೇಳಿ ಭಗವಂತನ ಹುಟ್ಟ ಕೊಟ್ಟದ್ದನ್ನು ನೋಡಿ ಜ್ಞಾನ ಕರ್ಮಗಳಿಗೆ ಸಮುಚ್ಚಯವಿಲ್ಲ ಎಂಬುದನ್ನಾಗಿ ನಿರ್ಣಯ ಮಾಡಬೇಕು. ಅದನ್ನು ನೋಡಿದಾಗ ಇನ್ನು ಬೇರೆ ಬೇರೆ ಪುರುಷಾನುಷ್ಠಾನ ಮಾಡ್ತಕ್ಕದ್ದು ಅಂತ ಹೇಳಿ ಭಗವಂತನ ಉಚ್ಚರು ಕಂಡು ಬರ್ತಾ ಇರೋದ್ರಿಂದ ಜ್ಞಾನ ಕರ್ಮಗಳಿಗೆ ಸಮುಚ್ಚಯ ಅನುಷ್ಠಾನ ಇಲ್ಲ, ಕೂಡಿಸ್ಕೊಂಡು ಮಾಡಕ್ ಬರೋಲ್ಲ. ತಸ್ಮಾ ಕೇವಲಾದೇವ ಜ್ಞಾನ ಮೋಕ್ಷ ಇತ್ಯೇಷೋ ಅರ್ಥಃ ನಿಶ್ಚಿತಃ ಗೀತಾಸು ಸರ್ವೋಪನಿಷತ್ಸು ಚ. ಎಲ್ಲಾ ಉಪನಿಷತ್ತಿನಲ್ಲೂ ಗೀತೆಯಲ್ಲೂ ಕೂಡ ಕೇವಲವಾದ ಜ್ಞಾನ ಅಂದ್ರೆ ಕರ್ಮೋಪಾಸನೆಗಳ ಹಂಗಿಲ್ಲದ ಶುದ್ಧವಾದ ಜ್ಞಾನದಿಂದಲೇ ಮೋಕ್ಷ ಎಂಬುದು ತೀರ್ಮಾನವಾದ ಅರ್ಥ, ನಿರ್ಣಯವಾದ ಅರ್ಥ. ಇಲ್ಲಿ ಯಾವ ಇದು ಕಾಂಪ್ರಮೈಸ್ ಮಾಡ್ಕೋಬೇಕಾಗಿಲ್ಲ, ಸಂಶಯವೂ ಇಲ್ಲ, ನಿಶ್ಚಯ. ಇದು ಕೇವಲ ಶುದ್ಧ ಜ್ಞಾನದಿಂದ ಮೋಕ್ಷ ಸಾಕು.